ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆಫ್ ಏಮ್ IAS ಕನ್ನಡ. ಸೊ ಇವತ್ತು ನಾನು ವಾಲ್ಕನಿಸಮ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಅರ್ಥಕ್ವೇಕ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅರ್ಥಕ್ವೇಕ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಾಲ್ಕನಿಸಮಲ್ಲಿ ಇನ್ನೊಂದು ಟೈಪ್ ಆಫ್ ವಾಲ್ಕನಿಸಮ್ ಬರುತ್ತೆ, ಅದನ್ನು ಫಸ್ಟ್ ಅರ್ಥ ಮಾಡ್ಕೊಬೇಡೋಣ, ಸೊ ದಟ್ ಆ ಟಾಪಿಕೇ ಮುಗ್ದೋಗ್ಲಿ, ಆಯಿತಾ. ನಾನು ನಿಮಗೆ ವಾಲ್ಕನಿಸಮಲ್ಲಿ ಎರಡು ಹೇಳಿದ್ದಾನೆ. ಒಂದು ಬಸಾಲ್ಟಿಕ್ ಮ್ಯಾಗ್ಮಾ ಇರುತ್ತೆ ಅಂತಲೂ ಹೇಳಿದ್ದಾನೆ, ಇನ್ನೊಂದು ಆ್ಯಸಿಡಿಕ್ ಮ್ಯಾಗ್ಮಾ ಇರುತ್ತೆ ಅಂತ ಕೂಡ ಹೇಳಿದ್ದಾನೆ. ಡಿಫ್ರೆನ್ಸ್ ಏನು? ಬಸಾಲ್ಟಿಕ್ ಮ್ಯಾಗ್ಮಾ ಲೈಟ್ ಆಗಿರುತ್ತೆ, ಆ್ಯಸಿಡಿಕ್ ಮ್ಯಾಗ್ಮಾ ಸ್ವಲ್ಪ ಡೆನ್ಸರ್ ಆಗಿರುತ್ತೆ. ಬಸಾಲ್ಟಿಕ್ ಮ್ಯಾಗ್ಮಾ ಈಸಿಯಾಗಿ ಫ್ಲೋ ಆಗುತ್ತೆ, ಆ್ಯಸಿಡಿಕ್ ಮ್ಯಾಗ್ಮಾ ಫ್ಲೋ ಆಗಲ್ಲ, ಸ್ಲೋ ಆಗಿ ಕೂಲ್ ಡೌನ್ ಆಗುತ್ತೆ. ಇಲ್ಲಿ ಕೂಲ್ ಡೌನ್ ಕೂಡ ಆಗಲ್ಲ ಅಂತ ಹೇಳಿದ್ದೆ. ಇದು ಪ್ರೊಬ್ಯಾಬ್ಲಿ ಸೀಮಾ ಇಂದ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ದೆ, ಇದು CR ಇಂದ ಫಾರ್ಮ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಇದರಿಂದ ಏನಾಗುತ್ತೆ, ಓಷಿಯನ್ ಫ್ಲೋರ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ದೆ. ಇದರಿಂದ ವಾಲ್ಕೆನೋಸ್, ಕಾಂಟಿನೆಂಟಲ್ ವಾಲ್ಕೆನೋಸ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ದೆ, ಕಾಂಟಿನೆಂಟಲ್ ವಾಲ್ಕೆನೋಸ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ. ಸೊ ಇವಾಗ ಏನಾಗುತ್ತೆ ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ಒನ್, ಲಾಸ್ಟ್ ಪಾಯಿಂಟ್, ಇದು ತುಂಬ ಎಕ್ಸ್ಪ್ಲೋಸಿವ್ ಆಗಿರುತ್ತೆ, ಎಕ್ಸ್ಪ್ಲೋಷನ್ಸ್ ಇರುತ್ತೆ ಇಲ್ಲಿ, ಬಿಕಾಸ್ ತುಂಬ ಬೇಗ ಕೂಲ್ ಡೌನ್ ಆಗೋದ್ರಿಂದ ಓಡ್ಕೊಂಡು ಬರಬೇಕು ಅಂತ. ಇದು ಅಷ್ಟೇನು ಎಕ್ಸ್ಪ್ಲೋಸಿವ್ ಆಗಿರಲ್ಲ, ಸಾಫ್ಟ್ ಆಗಿರುತ್ತೆ. ಈಗ ಬಸಾಲ್ಟಿಕ್ ಮ್ಯಾಗ್ಮಾದಲ್ಲೇ ಇನ್ನೊಂದು ಥರ ಮ್ಯಾಗ್ಮಾ ಇರುತ್ತೆ. ಈಗ ಅದ್ರ ಬಗ್ಗೆ ಮಾತಾಡೋಣ. ಬಸಾಲ್ಟಿಕ್ ಮ್ಯಾಗ್ಮಾದಲ್ಲೇ ಇನ್ನೊಂದು ಥರ ಮ್ಯಾಗ್ಮಾ ಇರುತ್ತೆ, ನಾವು ಇವತ್ತು ಅದ್ರ ಬಗ್ಗೆ ಮಾತಾಡಬೇಕು. ನೋಡಿ, ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಹೆಸರು ಮ್ಯಾಂಟಲ್ ಪ್ಲೂಮ್ಸ್, ಆಲ್ಸೋ ನೌನ್ ಆಸ್ ಹಾಟ್ಸ್ಪಾಟ್ಸ್, ಆಯಿತಾ. ಜಿಯೋಗ್ರಫಿಕಲ್ ಹಾಟ್ಸ್ಪಾಟ್ಸ್ ಅಂತ ಕರಿತೇವೆ, ಆಲ್ಸೋ ನೌನ್ ಆಸ್ ಮ್ಯಾಂಟಲ್ ಪ್ಲೂಮಿಂಗ್ ಅಂತ ಕರಿತೇವೆ. ಸೊ ಇವತ್ತು ಇದ್ರ ಬಗ್ಗೆ ಮಾತಾಡೋಣ. ನೋಡಿ, ವಾಟ್ ಈಸ್ ಮ್ಯಾಂಟಲ್ ಪ್ಲೂಮ್ ಅಂತ ನೀವು ಹೇಳೋದಾದರೆ ಫಸ್ಟ್ ನಾನು ನಿಮಗೆ ಒಂದು ಸಿಂಪಲ್ ಲಾಜಿಕ್ ಎಕ್ಸ್ಪ್ಲೇನ್ ಮಾಡಬೇಕು. ತುಂಬ ದಿನ ಆಗಿದೆ ನಾವು ಇದನ್ನ ಡಿಸ್ಕಸ್ ಮಾಡಿ, ಸೊ ಫಸ್ಟ್ ಲೆಟ್ ಮೀ ಡೂ ಇಟ್. ನೋಡಿ, ನಮ್ಮ ಹತ್ರ ನೆನ್ಪಿಟ್ಕೊಳ್ಳಿ, ಇವಾಗ ಸ್ವಲ್ಪ ಟಾಪಿಕ್ಸ್. ನಮ್ಮ ಹತ್ರ ಕಾಂಟಿನೆಂಟಲ್ ಕ್ರಸ್ಟ್ ಇದೆ, ತುಂಬ ದಿನ ಆಗಿದೆ ಡಿಸ್ಕಸ್ ಮಾಡಿ, ಸೊ ಅದಕ್ಕೆ ಮತ್ತೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಇದು ಕಾಂಟಿನೆಂಟಲ್ ಕ್ರಸ್ಟು, ಓಕೆ. ಇಲ್ಲಿ ಕೂಡ ಕಾಂಟಿನೆಂಟಲ್ ಕ್ರಸ್ಟ್ ಇದೆ, ಸೇಮ್ ಆ ಡಯಾಗ್ರಾಮ್. ಮತ್ತು ಇದು ಟೆಕ್ಸ್ಟ್ ಬುಕ್ಸಲ್ಲೂ ಸಿಗುತ್ತೆ ನಿಮಗೆ, ಟೆಕ್ಸ್ಟ್ ಡಯಾಗ್ರಾಮ್ಸ್ ಇದೆ, ಅಷ್ಟು ದೊಡ್ಡದಲ್ಲ. ಕಾಂಟಿನೆಂಟಲ್ ಕ್ರಸ್ಟ್ ಇದೆ, ಅದ್ರ ಕೆಳಗಡೆ ಕಾಂಟಿನೆಂಟಲ್ ಕ್ರಸ್ಟ್ ಅನ್ನೋದಕ್ಕಿಂತ ಲಿಥೋಸ್ಪಿಯರ್ ಇದೆ ಅಂತಲೇ ಇಟ್ಕೊಳ್ಳೋಣ. ಲಿಥೋಸ್ಪಿಯರ್ ಕೆಳಗಡೆ ಏನು ಬರುತ್ತೆ, ಆಸ್ತಿನೋಸ್ಪಿಯರ್ ಬರುತ್ತೆ. ಇಲ್ಲಿ ನೋಡಿ, ಲಿಥೋಸ್ಪಿಯರ್ ಕೆಳಗಡೆ ಏನು ಬರುತ್ತೆ, ಆಸ್ತಿನೋಸ್ಪಿಯರ್ ಬರುತ್ತೆ. ಈ ಥರ ಆಸ್ತಿನೋಸ್ಪಿಯರ್ ಕೆಳಗಡೆ ಏನು ನಡೀತಿರುತ್ತೆ, ಯಾವಾಗಲೂ ಆಸ್ತಿನೋಸ್ಪಿಯರಲ್ಲಿ ಕನ್ವೆನ್ಷನಲ್ ಕರೆಂಟ್ಸ್ ನಡೀತಿರುತ್ತೆ. ಈ ಥರ ಮ್ಯಾಗ್ಮಾ ಮೇಲೆ ಬರ್ತಿರುತ್ತೆ, ಇಲ್ಲಿಂದ ಹೊರಗೆ ಬರುತ್ತೆ, ಸೀ ಫ್ಲೋರಲ್ಲೂ ಕ್ರಿಯೇಟ್ ಆಗ್ಬೋದು, ಆಮೇಲೆ ಹಿಂಗೆ ಹೋಗುತ್ತೆ, ಆಮೇಲೆ ಹಿಂಗೆ ಹೋಗುತ್ತೆ. ಇದು ಕನ್ವೆನ್ಷನಲ್ ಕರೆಂಟ್ ಥಿಯರಿ, ಕರೆಕ್ಟಾ? ಇದು ಕನ್ವೆನ್ಷನಲ್ ಕರೆಂಟ್ ಥಿಯರಿ. ಹೀಗೋಗುತ್ತೆ, ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇಲ್ಲಿರುವಂಥ ಒಂದು ಪ್ಲೇಟ್ ಸೆಂಟರಲ್ಲಿ ಕನ್ವೆನ್ಷನಲ್ ಕರೆಂಟ್ಸ್ ನಡೆಯೋದಾದರೆ ಇದು ಮತ್ತು ಇದು ಡೈವರ್ಜ್ ಆಗುತ್ತೆ. ಡೈವರ್ಜ್ ಆಗೋದ್ರಿಂದ ಲ್ಯಾಂಡ್ ಫಾರ್ಮ್ಸ್ ಕ್ರಿಯೇಟ್ ಆಗುತ್ತೆ. 8 ಲ್ಯಾಂಡ್ ಫಾರ್ಮ್ ನಾನು ನಿಮಗೆ ಡಿಸ್ಕಸ್ ಮಾಡಿದ್ದೇನೆ ಆಲ್ರೆಡಿ. ಕಾಂಟಿನೆಂಟಲ್ ಕನ್ವರ್ಜೆನ್ಸಿಂದ ಆಗುವಂಥ ಲ್ಯಾಂಡ್ ಫಾರ್ಮ್ಸ್ನ ನಾನು ಡಿಸ್ಕಸ್ ಮಾಡಿದ್ದೇನೆ. ಬಟ್ ಇವತ್ತು ನಾನು ನಿಮಗೆ ಇನ್ನೊಂದು ವಿಷಯ ಹೇಳಬೇಕು, ಅದರ ಹೆಸರು ಪ್ಲೂಮ್ಸ್ ಅಂತ. ಪ್ಲೂಮ್ಸ್ ಆರ್ ಮ್ಯಾಂಟಲ್ ಪ್ಲೂಮಿಂಗ್ ಅಂತ ಕರಿಬೋದು. ಮ್ಯಾಂಟಲ್ ಪ್ಲೂಮ್ ಅಂದರೆ ಏನಂದರೆ, ಇದ್ರ ಬಗ್ಗೆ ಇವಾಗ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್, ರೀಸನ್ ಫಾರ್ ದಿಸ್ ಕ್ರಿಯೇಷನ್, ಮ್ಯಾಂಟಲ್ ಪ್ಲೂಮ್ ಯಾಕೆ ಬರುತ್ತೆ ಅನ್ನೋದಕ್ಕೆ ಕ್ಲಿಯರ್ ಆಗಿ ಡೆಫಿನೇಷನ್ಸ್ ಆಗಿ ಕ್ಲಾರಿಟಿಯಾಗಿ ಇನ್ನೂ ಸಿಕ್ಕಿಲ್ಲ. ಮ್ಯಾಂಟಲ್ ಪ್ಲೂಮಿಂಗ್ ಬಗ್ಗೆ ಜಾಸ್ತಿ ಯಾರಿಗೂ ಗೊತ್ತಿಲ್ಲ. ಇವಾಗ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇದು ನಮ್ಮ ಲಿಥೋಸ್ಪಿಯರ್, ನಾನು ಮತ್ತೆ ಬಿಡಿಸ್ತಾ ಇದ್ದೇನೆ. ಇದು ನಮ್ಮ ಲಿಥೋಸ್ಪಿಯರ್. ಒಂದು ನಿಮಿಷ, ಓಕೆ. ಮ್ಯಾಂಟಲ್ ಪ್ಲೂಮ್ಸ್ ಬಗ್ಗೆ ಮಾತಾಡ್ತಾನೆ. ಇದು ನಮ್ಮ ಲಿಥೋಸ್ಪಿಯರ್ ಕೆಳಗಡೆ ಏನು ಬರುತ್ತೆ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ಪದೇ ಪದೇ ಹೇಳಿದ್ದೇನೆ, ಆಸ್ಟೆನೋಸ್ಪಿಯರ್. ಲಿಥೋಸ್ಪಿಯರ್ ಕೆಳಗಡೆ ಬರೋದು ಎಲ್ಲರಿಗೂ ಗೊತ್ತಿರುವಂಥದ್ದು ಆಸ್ಟೆನೋಸ್ಪಿಯರಲ್ಲಿ ಅರ್ಥ ಮಾಡ್ಕೊಳ್ಳಿ. ಆಸ್ಟೆನೋಸ್ಪಿಯರ್ಲಿ 2 ಟೈಪ್ಸ್ ಆಫ್ ಫೋರ್ಸಸ್ ಬರುತ್ತೆ, 2 ಟೈಪ್ಸ್ ಆಫ್ ಫೋರ್ಸಸ್ ಇರುತ್ತೆ, 2 ಟೈಪ್ಸ್ ಆಫ್ ಮ್ಯಾಗ್ನೆಟಿಕ್ ಮ್ಯಾಗ್ಮಾ ಫೋರ್ಸಸ್ ಅಂತ ಇಟ್ಕೊಳ್ಳಿ. ಆಸ್ಟೆನೋಸ್ಪಿಯರ್ಲಿ 2 ಥರ ಮ್ಯಾಗ್ಮಾ ಫೋರ್ಸಸ್ ಇರುತ್ತೆ. ಫಸ್ಟ್ ಒನ್ನ ನಾವು ಕನ್ವೆನ್ಷನಲ್ ಕರೆಂಟ್ಸ್ ಅಂತ ಕರಿತೇವೆ. ಈ ಥರ ಹಿಂಗೆ ಬರುತ್ತೆ. ಇದು ಕನ್ವೆನ್ಷನಲ್ ಕರೆಂಟ್ ಥಿಯರಿ, ಇದೆಲ್ಲರಿಗೂ ಗೊತ್ತಿರುವಂಥ ಒಂದು ಫೋರ್ಸ್, ಆಯಿತಾ. ಒನ್ ಕೈಂಡ್ ಆಫ್ ಫೋರ್ಸ್ ದಟ್ ಈಸ್ ಅವೈಲೇಬಲ್ ಇನ್ಸೈಡ್ ದ ಆಸ್ಟೆನೋಸ್ಪಿಯರ್ ಇಸ್ ಕನ್ವೆನ್ಷನಲ್ ಕರೆಂಟ್ ಥಿಯರಿ. ಏನಾಗುತ್ತೆ, ಒಂದೇ ಸ್ಪಾಟಲ್ಲಿ ಎಲ್ಲೋ ಒಂದು ರಿಯಾಕ್ಷನ್ ಆಗೋದ್ರಿಂದ ಮ್ಯಾಗ್ಮಾ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ಎರಪ್ಟ್ ಆಗ್ತಿರುತ್ತೆ. ಮೇಲ್ಗಡೆ ಇರುವಂಥ ಲಿಥೋಸ್ಪಿಯರ್ಗೆ ಸ್ಟ್ರೈಕ್ ಮಾಡ್ಬೋದು, ಅದನ್ನು ಬ್ರೇಕ್ ಮಾಡ್ಬೋದು, ಮೂವ್ ಮಾಡ್ಬೋದು. ಇದು ಒಂದು ಕಡೆ ಫೋರ್ಸಸ್ ಆದರೆ, ಇನ್ನೊಂದನ್ನು ನಾವು ಹಾಟ್ಸ್ಪಾಟ್ಸ್ ಅಂತ ಕರಿತೇವೆ. ಸೊ ವಾಟ್ ಆರ್ ಹಾಟ್ಸ್ಪಾಟ್ಸ್? ರ್ಯಾಂಡಮ್ ಇರಪ್ಷನ್ಸ್. ರ್ಯಾಂಡಮ್ ಅಂದರೆ ಯಾವಾಗಾದರೂ ಅವಾಗ ಎಲ್ಲಾದರೂ ಅಲ್ಲಿ ಆಗುತ್ತೆ. ರ್ಯಾಂಡಮ್ ಇರಪ್ಷನ್ಸ್. ಇದ್ರದ್ದು ಥಿಯರಿ ಏನಪ್ಪ ಅಂದರೆ, ಆಸ್ಟೆನೋಸ್ಪಿಯರಲ್ಲಿ ಇನ್ನೊಂದು ಥರ ಮ್ಯಾಗ್ಮಾ ಇರುತ್ತಂತೆ, ಆಯಿತಾ. ಆಸ್ಟೆನೋಸ್ಪಿಯರಲ್ಲಿ ಇನ್ನೊಂದು ಥರ ಮ್ಯಾಗ್ಮಾ ಇರುತ್ತೆ. ಇದೆ ಆಸ್ಟೆನೋಸ್ಪಿಯರ್ ಅಂದರೆ ಇದು. ಇಲ್ಲಿ ಏನಂದರೆ ಆಸ್ಟೆನೋಸ್ಪಿಯರಲ್ಲಿ ಇನ್ನೊಂದು ಥರ ಮ್ಯಾಗ್ಮಾ ಇರುತ್ತಂದರೆ, ಇದೇನೆಂದರೆ ಎಲ್ಲೋ ಒಂದು ರ್ಯಾಂಡಮ್ ಸ್ಪಾಟಲ್ಲಿ, ಇಲ್ಲಂತ ಇಟ್ಕೊಳ್ಳಿ,
ಎಲ್ಲೋ ಒಂದು ರ್ಯಾಂಡಮ್ ಸ್ಪಾಟಲ್ಲಿ ಯಾವುದೋ ಒಂದು ರಿಯಾಕ್ಷನ್ ಆಗತ್ತಂತೆ, ಎಲ್ಲೋ ಒಂದು ರ್ಯಾಂಡಮ್ ಸ್ಪಾಟಲ್ಲಿ ಯಾವುದೋ ಒಂದು ರಿಯಾಕ್ಷನ್ ಆಗುತ್ತಂತೆ. ಇದರಿಂದ ಮ್ಯಾಗ್ಮಾದು ಈ ಥರ ಬಬಲ್ಸ್ ಆಕಾಶದ ಮೇಲೆ, ಐ ಮೀನ್ ಈ ಥರ ಬಬಲ್ಸ್ ಬಂದು 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 ಲಿಥೋಸ್ಫಿಯರ್ಗೆ ಸ್ಟ್ರೈಕ್ ಮಾಡುತ್ತಂತೆ. ಈ ಥರ ಈ ಥರ ಈ ಥರ ಈ ಥರ ಅರ್ಥ ಆಗ್ತಿದೆಯಾ? ಕನ್ವೆನ್ಷನಲ್ ಕರೆಂಟ್ ಥಿಯರಿ ಅಲ್ಲ ಇದು ಕನ್ವೆನ್ಷನಲ್ ಕರೆಂಟ್ ಥಿಯರಿ. ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಹಾಟ್ಸ್ಪಾಟ್ಸ್ ಅಂದ್ರೆ ಏನು? ಯಾವುದೋ ಒಂದು ಡಿಫ್ರೆಂಟ್ ಟೈಪ್ ಆಫ್ ಮ್ಯಾಗ್ಮಾ, ಆಸ್ಟೆನೋಸ್ಫಿಯರಲ್ಲಿರುವಂಥ ಡಿಫ್ರೆಂಟ್ ಟೈಪ್ ಆಫ್ ಮ್ಯಾಗ್ಮಾ ಬಿಸಿಯಾಗಿ ಕಂಟಿನ್ಯೂಯಸ್ ಆಗಿ ಬಬಲ್ಸ್ ಫಾರ್ಮಲ್ಲಿ ಮೇಲ್ಗಡೆ ಬರ್ತಾ ಇರತ್ತಂತೆ. ನೀರು ಕುದಿಯೋದು ಗೊತ್ತಿದೆಯಾ? ನೀರನ್ನ ನೀವು ಕುದಿಸಿದ್ರೆ ಗುಳ್ಳೆ 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 ಬಂದು 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 ಸ್ಟ್ರೈಕ್ ಆಗುತ್ತೆ ಅಲ್ಲ ಆಕಾಶದ ಮೇಲೆ. ಅದೇ ಥರ ಆಸ್ಟೆನೋಸ್ಫಿಯರಲ್ಲಿ ಯಾವುದೋ ಒಂದು ರ್ಯಾಂಡಮ್ ರಿಯಾಕ್ಷನ್ ಇದೆ ಅಂತೆ. ರ್ಯಾಂಡಮ್ ರಿಯಾಕ್ಷನ್ಸ್ ಅಂತ ಕರೀತೇವೆ, ಮ್ಯಾಗ್ಮಾ ರಿಯಾಕ್ಷನ್ಸ್. ಅದರಲ್ಲಿ ಏನಾಗುತ್ತೆ, ಮ್ಯಾಗ್ಮಾದು ಬಬಲ್ಸ್, ಉಂಡೆಗಳು, ಅರ್ಥ ಮಾಡ್ಕೊಳ್ಳಿ, ಮ್ಯಾಗ್ಮಾದು ಉಂಡೆಗಳನ್ನ ನಾವು ಪ್ಲೂಮ್ ಅಂತ ಕರಿತೇವೆ. ಪ್ಲೂಮ್ ಇಸ್ ನಥಿಂಗ್ ಬಟ್ ಆ ಬಬಲ್ ಆಫ್ ಮ್ಯಾಗ್ಮಾ. ಮ್ಯಾಗ್ಮಾ ಪ್ಲೂಮ್ ಅಂದರೆ ಮ್ಯಾಗ್ಮಾದು ಬಬಲ್ಸ್ ಥರ ರೂಪ ಫಾರ್ಮ್ ಆಗುತ್ತಂತೆ. ಇದು ಕಂಟಿನ್ಯೂಯಸ್ ಆಗಿ ಹೀಟ್ ಆಗ್ತಿರತ್ತಂತೆ. ಯಾಕೆ ಹೀಟ್ ಆಗ್ತಿದೆ, ಹೇಗೆ ಹೀಟ್ ಆಗ್ತಿದೆ ಯಾರಿಗೂ ಗೊತ್ತಿಲ್ಲ, ರೀಸನ್ ಗೊತ್ತಿಲ್ಲ. ಕನ್ವೆನ್ಷನಲ್ ಕರೆಂಟ್ ಥಿಯರಿ ಇದ್ರೂ ನಿಮ್ಗೆ ಅಟ್ಲೀಸ್ಟ್ ಒಂದು ಐಡಿಯಾ ಕೊಡುತ್ತೆ. ಮ್ಯಾಂಟಲ್ ಪ್ಲೂಮಿಂಗ್ ನಿಮ್ಗೆ ಕೊಡಲ್ಲ. ಇದು ಇರಪ್ಟಾಗಿ ಬಿಸಿಯಾಗಿ ಈ ಥರ ಬಬಲ್ಸ್ ಫಾರ್ಮಲ್ಲಿ ಮ್ಯಾಲ್ ಬರ್ತಾ ಹೋಗ್ತಿರತ್ತಂತೆ. ಗೊತ್ತಿದೆ ಅಲ್ಲ, ಬಿಸಿ ಮಾಡಿದಾಗ ಬಬಲ್ಸ್ ಕೂಲ್ ಡೌನ್ ಆಗುತ್ತೆ. ಮೇಲ್ಗಡೆ ಬಂದು ಏನು ಮಾಡುತ್ತೆ, ಇಲ್ಲಿರುವಂಥ ಲಿಥೋಸ್ಫಿಯರ್ನ ಬ್ರೇಕ್ ಮಾಡುತ್ತಂತೆ. ಲಿಥೋಸ್ಫಿಯರ್ ನಾವಿರುವಂಥ ಕ್ರಸ್ಟ್ನ ತೂತ್ ಮಾಡತ್ತಂತೆ. ಆಮೇಲೆ ಸೆಡಿಮೆಂಟ್ಸ್ ಬಂದು ಲಿಥೋಸ್ಫಿಯರ್ ಮೇಲೆ ಕಲೆಕ್ಟ್ ಆಗತ್ತಂತೆ. ಈ ಥರ ಇದನ್ನು ನಾವು ಮ್ಯಾಂಟಲ್ ಪ್ಲೂಮಿಂಗ್ ಅಂತ ಕರೀತೇವೆ. ಈ ಕನ್ವೆನ್ಷನಲ್ ಕರೆಂಟ್ ಥಿಯರಿ ಇಲ್ಲಿ ನಡೀತಿದ್ರೆ ಮ್ಯಾಂಟಲ್ ಪ್ಲೂಮಿಂಗ್ ರ್ಯಾಂಡಮ್ ಜಾಗದಲ್ಲಿ ನಡೀತಿದೆ. ಇದ್ರ ಮತ್ತೊಂದು ವಿಷಯ ಹೇಳ್ತಾನೆ ಇವಾಗ ನೋಡಿ. ಮ್ಯಾಂಟಲ್ ಪ್ಲೂಮಿಂಗಲ್ಲಿ ಕೆಲವೊಂದು ಫ್ಯಾಕ್ಟ್ಸ್ನ ನೀವು ಅರ್ಥ ಮಾಡ್ಕೋಬೇಕು. ಫಸ್ಟ್ ಒನ್ ಇದು ಎಲ್ಲಾದರೂ ಆಗತ್ತೆ, ಎನಿವೇರ್ ಇನ್ಸೈಡ್ ದ ಆಸ್ಟೆನೋಸ್ಫಿಯರ್ ಆಗ್ಬೋದು, ಎಲ್ಲಾದರೂ ಆಗ್ಬೋದು. ರೀಸನ್ ಏನು? ಆಸ್ಟೆನೋಸ್ಫಿಯರ್ ಇರುವಂಥ ಮ್ಯಾಗ್ಮಾ ಇದೆ ಅಲ್ವಾ, ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ರ್ಯಾಂಡಮ್ ಕಾಂಪೋಸಿಷನ್ ಅಂತ ಕರೀತಾರೆ. ಇಟ್ಸ್ ಅ ಮಿಕ್ಸ್ಚರ್ ಆಫ್ ರ್ಯಾಂಡಮ್ ಕಾಂಪೋಸಿಷನ್. ಒಂದು ಕಡೆ ನೋಡಿ, ಅರ್ಥ ಮಾಡ್ಕೊಳ್ಳಿ, ಒಂದು ಕಡೆ ಇರುವಂಥ ಡೆನ್ಸಿಟಿ ಇನ್ನೊಂದು ಕಡೆ ಇರುವಂಥ ಡೆನ್ಸಿಟಿಗೆ ತುಂಬ ಡಿಫ್ರೆನ್ಸ್ ಆಗಿರ್ಬೋದು. ಒಂದು ಕಡೆ ಇರುವಂಥ ಮಟೀರಿಯಲ್ ಇನ್ನೊಂದು ಕಡೆ ಇರುವಂಥ ಮಟೀರಿಯಲ್ಗೂ ಕೂಡ ತುಂಬ ಡಿಫ್ರೆನ್ಸ್ ಇರ್ಬೋದು. ಥರ್ಡ್ ಒನ್, ಮ್ಯಾಗ್ಮಾ ಬಗ್ಗೆ ಹೇಳ್ತಾ ಇದ್ದಾನೆ. ಮ್ಯಾಗ್ಮಾ ಅಂದ್ರೆ ಏನು? ಇಲ್ಲಿರುವಂಥ ಮ್ಯಾಗ್ಮಾ ಇದೆ ಅಲ್ವಾ, ಇಲ್ಲಿರುವಂಥ ಮ್ಯಾಗ್ಮಾ ಇದೇ ಥರ ಇನ್ನೊಂದು ಕಡೆ ಆಗುವಂಥ ಇನ್ನೊಂದು ಕಡೆ ಕೂಡ ಕನ್ವೆನ್ಷನಲ್ ಕರೆಂಟ್ಸ್ ಇರುತ್ತೆ. ಇದು ಮೊದಲನೇದಂತ ಇಟ್ಕೊಳ್ಳಿ. ಭೂಮಿಯಲ್ಲಿ ಇನ್ನೊಂದು ಕಡೆನೂ ನಡೀತಿರುತ್ತೆ. ಎರಡರದ್ದು ಕೂಡ ಕಾಂಪೋಸಿಷನ್ಸ್ ಬೇರೆ ಇರ್ಬೋದು ಅಂತ ಹೇಳ್ತಾರೆ. ಥರ್ಡ್ ಒನ್, ನಾವು ಭೂಮಿಯೊಳಗೆ ಡೈರೆಕ್ಟಾಗಿ ಹೋಗಿಲ್ಲ ಅಲ್ವಾ, ವಿ ಹ್ಯಾವ್ ನಾಟ್ ಸೀನ್ ವಾಟ್ ಈಸ್ ಇನ್ಸೈಡ್ ದ ಅರ್ತ್. ಅದಕ್ಕೆ ಸೋರ್ಸ್ ಆಫ್ ಮ್ಯಾಂಟಲ್ ಪ್ಲೂಮ್ ಇರಪ್ಷನ್ಸ್ ಅಂದರೆ ಈ ಥರ ಯಾಕೆ ಗುಳ್ಳೆಗಳ ಥರ ಎಲ್ಲೋ ಒಂದು ಜಾಗದಲ್ಲಿ ಬಂದು ಮೇಲ್ಗಡೆ ಬರುತ್ತೆ ಅನ್ನೋದಕ್ಕೆ ಇನ್ನೂ ಕ್ಲಿಯರ್ ಆಗಿ ಯಾರಿಗೂ ಐಡಿಯಾ ಇಲ್ಲ, ನೋ ಐಡಿಯಾ. ಫೋರ್ತ್ ಒನ್, ಮ್ಯಾಗ್ಮಾ ನೋಡಿ, ಇಲ್ಲಿ ಬರುವಂಥ ಮ್ಯಾಗ್ಮಾ, ಕನ್ವೆನ್ಷನಲ್ ಕರೆಂಟ್ ಥಿಯರಿಲಿ ಬರುವಂಥ ಮ್ಯಾಗ್ಮಾ ಬಸಾಲ್ಟಿಕ್ ಮ್ಯಾಗ್ಮಾ ಅಲ್ವಾ. ಕನ್ವೆನ್ಷನಲ್ ಕರೆಂಟ್ ಥಿಯರಿ ನೆನಪಿದೆಯಾ? ಬಸಾಲ್ಟಿಕ್ ಮ್ಯಾಗ್ಮಾ, ಆಸ್ಟೆನೋಸ್ಫಿಯರ್ ಇರುವಂಥ ಮ್ಯಾಗ್ಮಾ ಹರಿಯುತ್ತೆ. ಅದೇ ಥರ ಇದು ಕೂಡ ಬಸಾಲ್ಟಿಕ್ ಮ್ಯಾಗ್ಮಾ ಅಂತಾನೆ ಕರೀತಾರೆ. ಯಾಕೆ? ಸೋರ್ಸ್ ಇಸ್ ಡೈರೆಕ್ಟ್ಲಿ ಫ್ರಮ್ ದ ಆಸ್ಟೆನೋಸ್ಫಿಯರ್. ಮ್ಯಾಗ್ಮಾ ಹೊರಗೆ ಬರ್ತಿರೋ ಜಾಗ ಎಲ್ಲಿಂದ ಬರ್ತಿದೆ? ಆಸ್ಟೆನೋಸ್ಫಿಯರಿಂದಾನೇ ಬರ್ತಿರೋದ್ರಿಂದ ಇದನ್ನ ಕೂಡ ನಾವು ಬಸಾಲ್ಟಿಕ್ ಮ್ಯಾಗ್ಮಾ ಅಂತಾನೆ ಕರೀತೇವೆ. ಮ್ಯಾಂಟಲ್ ಪ್ಲೂಮಿಂಗ್ ಅಲ್ಲಿ 4 ಫೀಚರ್ಸ್ ಹೇಳ್ತಾ ಇದ್ದಾನೆ. ಫಸ್ಟ್ ಒನ್, ಇದು ಆಸ್ಟೆನೋಸ್ಫಿಯರ್ ಅಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಆಗುತ್ತೆ. ಇಲ್ಲಿ ಬರುವಂಥ ಮ್ಯಾಗ್ಮಾದಲ್ಲಿ ಕೂಡ ಮಿಕ್ಸ್ಚರ್ ಇರುತ್ತೆ, ಸಿಆರ್, ಸೀಮಾ, ಬೇರೆ ಏನೋ ಮಿಕ್ಸ್ಚರ್ಸ್ ಇರ್ಬೋದು. ಥರ್ಡ್ ಒನ್, ಸೋರ್ಸ್ ಆಫ್ ಮ್ಯಾಗ್ಮಾ ಪ್ಲೂಮ್ಸ್. ಅದು ಯಾಕೆ ಬಿಸಿಯಾಗಿ ಆ ಥರ ಗುಳ್ಳೆಯಾಗಿ ಹೊರಗೆ ಬರುತ್ತೆ ಅನ್ನೋದಕ್ಕೆ ಕ್ಲಿಯರ್ ಕಟ್ ರೀಸನ್ಸ್ ಯಾರಿಗೂ ಇಲ್ಲ. ಸೆಕೆಂಡ್ ಒನ್, ಇಲ್ಲಿ ಹೊರಗೆ ಬರುವಂಥ ಮ್ಯಾಗ್ಮಾ ಇದೆ ಅಲ್ವಾ, ಅದು ಕೂಡ ಬಸಾಲ್ಟಿಕ್ ಮ್ಯಾಗ್ಮಾ ಆಗಿರುತ್ತೆ. ಇವಾಗ ಥಿಯರಿ ಅರ್ಥ ಮಾಡ್ಕೊಳ್ಳಿ, ಯಾವ ಥರ ಲ್ಯಾಂಡ್ ಫಾರ್ಮ್ ಕ್ರಿಯೇಟ್ ಆಗುತ್ತೆ ಇದರಿಂದ ಅಂತ ಒಂದು ಥಿಯರಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಚಿಕ್ಕದಾಗಿ ಬಿಡಿಸ್ತಾ ಇದ್ದಾನೆ. ಇಲ್ಲಿ ಮೇಲ್ಗಡೆ ನೋಡಿ ಒಂದು ಪ್ಲೇಟ್ ಮೂವ್ ಆಗ್ತಿದೆ. ಇದು ಒಂದು ಪ್ಲೇಟ್ ಮೂವ್ ಆಗ್ತಿದೆ. ಯಾಕೆ ಮೂವ್ ಆಗ್ತಿದೆ? ಕನ್ವೆನ್ಷನಲ್ ಕರೆಂಟ್ಸಿಂದ, ಈ ಥರ ಕನ್ವೆನ್ಷನಲ್ ಕರೆಂಟ್ ಥಿಯರಿಯಿಂದ ಪ್ಲೇಟ್ ಮೂವ್ ಆಗ್ತಿದೆ, ಹೋಗ್ತಾ ಇರುತ್ತೆ. ಇವಾಗ ಏನಾಗುತ್ತೆ, ಮೇಲ್ಗಡೆ ಇರುವಂಥ ಪ್ಲೇಟ್ ಕಂಟಿನ್ಯೂಯಸ್ ಮೂವ್ಮೆಂಟಲ್ಲಿ ಇರುತ್ತೆ. ಇದು ಸರಿತಾನೆ ಇರುತ್ತೆ. ಮೇಲ್ಗಡೆ ಇರುವಂಥ ಪ್ಲೇಟ್ ಕಂಟಿನ್ಯೂಯಸ್ ಆಗಿ ಸರಿತಾ ಇರುತ್ತೆ. ಯಾವುದ್ರ ಮೇಲೆ? ಆಸ್ಟೆನೋಸ್ಫಿಯರ್ ಮೇಲೆ ಸರಿಯುತ್ತೆ. ಸೊ ಇದು ನನ್ನ ಆಸ್ಟೆನೋಸ್ಫಿಯರ್, ಕಂಟಿನ್ಯೂಯಸ್ ಆಗಿ ಮೂವ್ ಆಗ್ತಿದೆ. ಇದು ನನ್ನ ಆಸ್ಟೆನೋಸ್ಫಿಯರ್ ಆಯ್ತಾ. ಇವಾಗ ಏನಾಗ್ತಿದೆ, ಎಲ್ಲೋ ಒಂದು ಕಡೆ, ಒಂದು ನಿಮಿಷ, ಇವಾಗ ಏನಾಗ್ತಿದೆ, ಒಂದು ನಿಮಿಷ ಫ್ರೆಂಡ್ಸ್, ಓಕೆ, ಇದು ನನ್ನ ಆಸ್ಟೆನೋಸ್ಫಿಯರ್, ಮೇಲ್ಗಡೆ ಪ್ಲೇಟ್ ಮೂವ್ ಆಗ್ತಿದೆ. ಎಲ್ಲೋ ಒಂದು ಕಡೆ ಏನಾಗ್ತಿದೆ, ಇಲ್ಲಂತ ಇಟ್ಕೊಳ್ಳಿ, ಈ ಜಾಗದಲ್ಲಿ ಮ್ಯಾಂಟಲ್ ಪ್ಲೂಮ್ ಆಗ್ತಿದೆ, ಮ್ಯಾಂಟಲ್ ಪ್ಲೂಮಿಂಗ್ ಬರ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ, ಈ ಜಾಗದಲ್ಲಿ ಏನಾಗ್ತಿದೆ, ಮ್ಯಾಂಟಲ್ ಪ್ಲೂಮಿಂಗ್ ಫೋರ್ಸ್ ಇದೆ. ಅಂದರೆ ಇಲ್ಲಿರುವಂಥ ಮ್ಯಾಗ್ಮಾ ಈ ಥರ ಗುಳ್ಳೆ ಆಗಿ ಮೇಲ್ಗಡೆ ಬರ್ತಾ ಇದೆ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಇಲ್ಲಿರುವಂಥ ಮ್ಯಾಗ್ಮಾ ಗುಳ್ಳೆ ಆಗಿ ಮೇಲ್ಗಡೆ ಬರ್ತಾ ಇದೆ. ಮೇಲ್ಗಡೆ ಬಂದು ಏನು ಮಾಡುತ್ತೆ, ಇದನ್ನು ಸೀಳುತ್ತೆ. ಇಟ್ ವಿಲ್ ಬ್ರೇಕ್ ದ ಪ್ಲೇಟ್ನ ಮುರಿಯುತ್ತೆ. ಆಮೇಲೆ ಮೇಲ್ಗಡೆ ಬಂದು ಸೆಟ್ಲ್ ಆಗೋಕ್ಕೆ ಶುರುವಾಗುತ್ತೆ. ನೋಡಿ, ಈ ಥರ
ಮೇಲ್ಗಡೆ ಬಂದು ಸೆಟ್ಲ್ ಆಗೋಕ್ಕೆ ಶುರುವಾಗುತ್ತೆ. ಏನಾಗ್ತಿದೆ, ಮ್ಯಾಂಟಲ್ ಪ್ಲೂಮಿಂಗ್ ಗುಳ್ಳೆಗಳು, ಅದೇ ಆಸ್ಟಿನೋಸ್ಪಿಯರ್ ಇರುವಂಥ ಮ್ಯಾಗ್ಮಾ ಬಬಲ್ಸ್ ಮೇಲ್ಗಡೆ ಬರ್ತಾ ಇದೆ ಯಾವುದೋ ಒಂದು ಫೋರ್ಸಿಂದ, ಮತ್ತು ಮೇಲ್ಗಡೆ ಇರುವಂಥ ಪ್ಲೇಟ್ನ ಸೀಳಿ ಇಲ್ಲಿ ಸ್ಟೋರ್ ಆಗ್ತಿದೆ. ಕಾಣ್ತಿದೆಯಾ, ಇಲ್ಲಿ ಸ್ಟೋರ್ ಆಗ್ತಿದೆ. ಇದು ಕೂಡ ವಾಲ್ಕನಿಸಮ್ಮೇ, ಅರ್ಥ ಮಾಡ್ಕೊಳ್ಳಿ. ಇದು ಕೂಡ ವಾಲ್ಕನಿಸಮ್ಮೇ. ಯಾಕೆ ವಾಲ್ಕನಿಸಮ್, ಇದನ್ನ ಯಾಕೆ ವಾಲ್ಕನಿಸಮ್ ಅಂತ ಕರೀತಿದ್ದಾನೆ? ಬಿಕಾಸ್ ಮ್ಯಾಗ್ಮಾ ಇಸ್ ಕಮಿಂಗ್ ಔಟ್ ಆಫ್ ದ ಕ್ರಸ್ಟ್. ಮ್ಯಾಗ್ಮಾ ಯಾವಾಗ ಲಿಥೋಸ್ಫಿಯರ್ನ ಸೀಳಿ ಹೊರಗೆ ಬರುತ್ತಲ್ವ, ಇಟ್ ಬಿಕಮ್ಸ್ ವಾಲ್ಕನಿಸಮ್ಮೇ, ಆಯಿತಾ. ಬಟ್ ಆ ವಾಲ್ಕನಿಸಮ್ ಯಾವ ಥರ ಲ್ಯಾಂಡ್ ಫಾರ್ಮ್ ಬರುತ್ತೆ ಅನ್ನೋದಕ್ಕಿಂತ ಮುಂಚೆ ನೆಕ್ಸ್ಟ್ ಏನಾಗುತ್ತೆ ಅರ್ಥ ಮಾಡ್ಕೊಳ್ಳೋದು. ನೋಡಿ, ಈ ಪ್ಲೇಟ್ ಮೂವ್ ಆಗ್ತಿದೆ, ಎಲ್ಲೋ ಒಂದು ಕಡೆಯಿಂದ ಮ್ಯಾಂಟಲ್ ಪ್ಲೂಮಿಂಗಿಂದ, ರ್ಯಾಂಡಮ್ ಇರಪ್ಷನ್ಸಿಂದ ಬಬಲ್ಸ್ ಬಂದು ಸ್ಟೋರ್ ಆಗ್ತಿದೆ. ಆಮೇಲೆ ಏನಾಗುತ್ತೆ, ಸ್ವಲ್ಪ ವರ್ಷಗಳಾದಮೇಲೆ ಈ ಪ್ಲೇಟ್ ಇನ್ನೂ ಮುಂದೆ ಸರಿಯುತ್ತೆ, ಕರೆಕ್ಟಾ? ಸ್ವಲ್ಪ ವರ್ಷಗಳಾದಮೇಲೆ ಕೆಳಗಡೆ ಕನ್ವೆನ್ಷನಲ್ ಕರೆಂಟ್ಸ್ ಇರೋದ್ರಿಂದ ಈ ಪ್ಲೇಟ್ ಮುಂದೆ ಹರಿಯುತ್ತೆ, ಈ ಪ್ಲೇಟ್ ಮುಂದೆ ಹೋಗುತ್ತೆ. ಇವಾಗ ಅರ್ಥ ಮಾಡ್ಕೊಳ್ಳಿ, ಮಿಡ್ ಓಷನಿಕ್ ರಿಡ್ಜ್ ಇದೆ ಅಲ್ವಾ, ಅದು ಮ್ಯಾಂಟಲ್ ಪ್ಲೂಮಿಂಗ್ ಇತ್ತಲ್ವಾ, ಅದು ಎಲ್ಲಿತ್ತೋ ಅಲ್ಲೇ ಆಗ್ತಿರತ್ತೆ, ಅದೇನು ಚೇಂಜ್ ಆಗಲ್ಲ. ಒಂದು ನಿಮಿಷ, ಒಂದು ಎಲೆ ಹಾಕ್ಕೊಬಿಡೋಣ ಗೊತ್ತಾಗಲಿ. ಆಸ್ಟಿನೋಸ್ಪಿಯರ್, ಓಕೆ, ನೋ ಚೇಂಜಸ್, ಆಸ್ಟಿನೋಸ್ಪಿಯರ್. ಸೊ ಇವಾಗ ಏನಾಗಿದೆ, ಮ್ಯಾಂಟಲ್ ಪ್ಲೂಮಿಂಗ್ ಎಲ್ಲಿತ್ತಲ್ವಾ ಅದು ಮೂವ್ ಆಗಲ್ಲ, ಇದು ಎಲ್ಲಿತ್ತು ಅಲ್ಲೇ ಇರುತ್ತೆ. ಸೊ ಈಗಲೂ ಅಲ್ಲೇ ಇದೆ, ಮತ್ತೆ ಮ್ಯಾಗ್ಮಾ ಹಿಂಗೆ ಬರ್ತಾ ಇದೆ, ಬಿಕಾಸ್ ಇಟ್ ವಿಲ್ ಬಿ ಕೀಪ್ ಆನ್ ಕಮಿಂಗ್, ಬರ್ತಾನೆ ಇರುತ್ತೆ, ಸೀಳತ್ತೆ, ಇಲ್ಲಿ ಕಲೆಕ್ಟ್ ಆಗುತ್ತೆ, ಕರೆಕ್ಟಾ? ಜೊತೆಗೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿತ್ತಂತ ಈ ಪೊಸಿಷನ್ ಇತ್ತಲ್ವ ಈ ಮ್ಯಾಗ್ಮಾ, ಇದು ಇವಾಗ ಮುಂದೆ ಸರ್ದಿರುತ್ತೆ, ಬಿಕಾಸ್ ಪ್ಲೇಟ್ ಹೋಗ್ತಾ ಇರುತ್ತೆ. ಸೊ ಇನಿಷಿಯಲಿ ಇದು ಓಲ್ಡ್ ಫಾರ್ಮೇಷನ್, ಇದು ಓಲ್ಡ್, ಯಾಕಂದರೆ ಸ್ಟೆಪ್ 1 ಫಾರ್ಮ್ ಆಗಿದ್ದು ಮ್ಯಾಗ್ಮಾ ಇದು. ಆಮೇಲೆ ಪ್ಲೇಟ್ ಮೂವ್ ಆಗ್ತಾ ಇರೋದ್ರಿಂದ, ಪ್ಲೇಟ್ ಸರ್ದು ಮುಂದೆ ಹೋಗೋದ್ರಿಂದ ಇದು ಪ್ಲೇಟ್ ನಂಬರ್ 2 ಫಾರ್ಮ್ ಆಗುತ್ತೆ. ಕಂಟಿನ್ಯೂಸ್ ಫಾರ್ಮ್ ಆಗ್ತಿರುತ್ತೆ, ಬಾಕ್ಸ್ ಫಾರ್ಮ್ ಆಗುತ್ತೆ, ಇಲ್ಲ ಕಂಟಿನ್ಯೂಸ್ ಕಲೆಕ್ಷನ್ಸ್ ಆಗ್ತಿರುತ್ತೆ. ಸ್ವಲ್ಪ ವರ್ಷ ಆದಮೇಲೆ ಏನಾಗುತ್ತೆ, ಈ ಪ್ಲೇಟ್ ಕೂಡ ಮುಂದೆ ಹೋಗುತ್ತೆ, ಇಲ್ಲೀಗ ಫಾರ್ಮೇಷನ್ ಶುರುವಾಗಿರುತ್ತೆ. ಯಾಕಂದರೆ ಅದು ಮ್ಯಾಂಟಲ್ ಪ್ಲೂಮಿಂಗ್ ಈ ಜಾಗದಲ್ಲಿ ಆಗ್ತಿರುತ್ತೆ, ಓಲ್ಡ್ ಫಾರ್ಮೇಷನ್ ಮುಂದೆ ಹೋಗಿರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಮ್ಯಾಂಟಲ್ ಪ್ಲೂಮಿಂಗ್ ಇದು ಏನಾಗ್ತಿದೆ, ಕಂಟಿನ್ಯೂಸ್ ಆಗಿ ಪ್ಲೇಟ್ ಮೂವ್ ಆಗ್ತಿರೋದ್ರಿಂದ ಯಾವುದೋ ಒಂದು ರ್ಯಾಂಡಮ್ ಪ್ಲೇಸಲ್ಲಿ ಈ ಮ್ಯಾಗ್ಮಾ ಬಂದು ಸ್ಟೋರ್ ಆಗ್ತಿರುತ್ತೆ, ಎಲ್ಲಿವರೆಗೂ ಪ್ಲೇಟ್ ಮೂವ್ ಆಗ್ತಿರುತ್ತೋ ಅದ್ರ ಜೊತೆಗೆ ಈ ಮ್ಯಾಂಟಲ್ ಪ್ಲೂಮ್ಸ್ನ ಕಲೆಕ್ಟ್ ಮಾಡಿಕೊಂಡು ಮುಂದೆ ಹೋಗುತ್ತೆ. ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಮ್ಯಾಂಟಲ್ ಪ್ಲೂಮ್ಸ್ನ ಕಲೆಕ್ಟ್ ಮಾಡಿಕೊಂಡು ಮುಂದೆ ಹೋಗೋಕ್ಕೆ ಶುರು ಮಾಡುತ್ತೆ. ಐ ಹೋಪ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಇದನ್ನು ನಾವು ಮ್ಯಾಂಟಲ್ ಪ್ಲೂಮಿಂಗ್ ಅಂತ ಕರಿತೇವೆ. ಸೊ ಇದರಿಂದ ಏನು ಫಾರ್ಮ್ ಆಗುತ್ತೆ ಅಂತ ನೀವೀಗ ಕೇಳ್ಬೋದು. ನೀವೀಗ ಕೇಳಕ್ಕೆ ಶುರು ಮಾಡ್ಬೋದು. ಅರ್ಥ ಮಾಡ್ಕೊಳ್ಳಿ. ಒಂದಂತೂ ಗೊತ್ತಾಗಿರುತ್ತೆ ನಿಮಗೆ, ಮ್ಯಾಂಟಲ್ ಪ್ಲೂಮಿಂಗ್ ಅಂದ್ರೇನು? ರ್ಯಾಂಡಮ್ ಟೈಪ್ ಆಫ್ ಲಾವಾ ದಟ್ ಈಸ್ ಇರಪ್ಟಿಂಗ್ ಔಟ್ ಆಫ್ ದ ಕ್ರಸ್ಟ್ ಬಿಕಾಸ್ ಆಫ್ ಸಮ್ ಹೀಟ್ಸ್ ಇನ್ ದ ಆಸ್ಟಿನೋಸ್ಫಿಯರ್. ದ ರೀಸನ್ ಇಸ್ ಅನ್ನೌನ್. ಬಟ್ ಒನ್ ಥಿಂಗ್ ಅಂತೂ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಇವಾಗ ಪ್ರಾಪರ್ಟೀಸ್ ಬರ್ಕೊಳ್ಳಿ. ಈ ಪ್ಲೂಮ್ಸ್ದು ಇಂಪಾರ್ಟೆಂಟ್ ಪ್ರಾಪರ್ಟೀಸ್, ಇದ್ರ ಗುಣಗಳು ಏನು ಅಂತ ಬರ್ಕೊಂಡ್ರೆ ನಿಮಗೆ 2 ಗೊತ್ತಿದ್ರೆ ಸಾಕು. ನೋಡಿ, ನನಗೆ ಫಸ್ಟ್ ಒನ್ ಗೊತ್ತಿದೆ, ಬಸಾಲ್ಟಿಕ್ ಮ್ಯಾಗ್ಮಾ ಗೊತ್ತಿದೆ. ಇದು ಆಸ್ಟಿನೋಸ್ಫಿಯರಲ್ಲಿ ಬರುವಂಥ ಬಸಾಲ್ಟಿಕ್ ಮ್ಯಾಗ್ಮಾ. ನನಗೆ ಆಸಿಡಿಕ್ ಮ್ಯಾಗ್ಮಾ ಕೂಡ ಗೊತ್ತಿದೆ. ಈಗ 3ನೇ ಟೈಪ್ ಆಫ್ ಮ್ಯಾಗ್ಮಾ ಮ್ಯಾಂಟಲ್ ಪ್ಲೂಮ್ ಮ್ಯಾಗ್ಮಾ. ಇಲ್ಲಿ ಬರೀತಾ ಇದ್ದೇನೆ, ಮ್ಯಾಂಟಲ್ ಪ್ಲೂಮ್ ಮ್ಯಾಗ್ಮಾ. 3 ಟೈಪ್ ಆಫ್ ಮ್ಯಾಗ್ಮಾ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಯಾವುದು? ಒಂದು ಬಸಾಲ್ಟಿಕ್ ಮ್ಯಾಗ್ಮಾ, ಇನ್ನೊಂದು ಆಸಿಡಿಕ್ ಮ್ಯಾಗ್ಮಾ ಆಲ್ರೆಡಿ ಆಗಿದೆ. ಇದ್ರ ಮಧ್ಯದಲ್ಲಿ ಈಗ ಹೊಸ ಟೈಪ್ ಆಫ್ ಮ್ಯಾಗ್ಮಾ ತರ್ತಾ ಇದ್ದಾನೆ, ಮ್ಯಾಂಟಲ್ ಪ್ಲೂಮಿಂಗ್ ಮ್ಯಾಗ್ಮಾ. ಫಸ್ಟ್ ಒನ್, ಇದು ಎಲ್ಲದಕ್ಕಿಂತ ಡೆನ್ಸ್ ಆಗಿರುತ್ತೆ. ಡೆನ್ಸರ್ ಅಂದ್ರೆ ಏನು? ಅತ್ಯಂತ ಜಾಸ್ತಿ ತೂಕ ಇರೋದು ಬಸಾಲ್ಟಿಕ್ ಮ್ಯಾಗ್ಮಾಗೆ. ಮಿಡ್ ಓಷನಿಕ್ ರಿಡ್ಜಸ್, ಸೀ ಫ್ಲೋರ್ಸ್ ಕ್ರಿಯೇಟ್ ಆಗುತ್ತಲ್ವಾ, ಸೀಮೈನ್ ಏನು ಕ್ರಿಯೇಟ್ ಆಗುತ್ತಲ್ವಾ, ಇದರದ್ದು ಹೈಯೆಸ್ಟ್ ಡೆನ್ಸಿಟಿ ಇರುತ್ತೆ, ಜಾಸ್ತಿ ತೂಕ ಇರುತ್ತೆ. ಮ್ಯಾಂಟಲ್ ಪ್ಲೂಮಿಂದ ಬರುವಂಥದ್ದು ಕಂಪೇರಿಟಿವ್ಲಿ ಲೆಸ್ ಡೆನ್ಸರ್ ಆಗುತ್ತೆ. ಲೆಸ್ ಡೆನ್ಸರ್ ಅಂದ್ರೆ ಏನು? ಇದಕ್ಕೆ ಅತಿ ಜಾಸ್ತಿ ತೂಕ ಇದ್ದರೆ ಮ್ಯಾಂಟಲ್ ಪ್ಲೂಮಲ್ಲಿ ಇರುವಂಥ ಮ್ಯಾಗ್ಮಾ ತೂಕ ಸ್ವಲ್ಪ ಕಮ್ಮಿ ಇರುತ್ತೆ, ಕಂಪೇರಿಟಿವ್ಲಿ ಸ್ವಲ್ಪ ಲೈಟ್ ಇರುತ್ತೆ. ಆ್ಯಂಡ್ ಇದು ಎಲ್ಲದಕ್ಕಿಂತ ಲೈಟೆಸ್ಟ್, ಯಾಕಂದರೆ ಇದು ಲೈಟೆಸ್ಟ್. ಆಸಿಡಿಕ್ ಮ್ಯಾಗ್ಮಾಯಿಂದ ಕಾಂಟಿನೆಂಟಲ್ ಕ್ರಸ್ಟ್ ಕ್ರಿಯೇಟ್ ಆಗೋದ್ರಿಂದ ಇದು 2.7 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇರುತ್ತೆ ಅಲ್ವಾ, ಇದೆಲ್ಲದಕ್ಕಿಂತ ಲೈಟೆಸ್ಟ್ ಮಟೀರಿಯಲ್. ಅರ್ಥ ಮಾಡ್ಕೊಳ್ಳಿ. ಬಸಾಲ್ಟಿಕ್ ಮ್ಯಾಗ್ಮಾ ಆಸ್ಟಿನೋಸ್ಫಿಯರಿಂದ ಬರುವಂಥ ಡೈರೆಕ್ಟ್ ಮ್ಯಾಗ್ಮಾ, ಕನ್ವೆನ್ಷನಲ್ ಕರೆಂಟ್ ಥಿಯರಿ ಹೊರಗೆ ತರುವಂಥ ಮ್ಯಾಗ್ಮಾ ಡೆನ್ಸ್ ಆಗಿರುತ್ತೆ. ಮ್ಯಾಂಟಲ್ ಪ್ಲೂಮ್ ರ್ಯಾಂಡಮ್ ಜನರೇಷನ್ ಸ್ವಲ್ಪ ಲೆಸ್ ಡೆನ್ಸರ್, ಅದು ಕಂಪ್ಲೀಟ್ಲಿ ಡೆನ್ಸರ್. ಆಯಿತಾ? ಒಂದು ನಿಮಿಷ. ನೆಕ್ಸ್ಟ್ ಪಾಯಿಂಟಿಗೆ ಬನ್ನಿ. ನೋಡಿ, 2ನೇದು ಫ್ಲೂಯಿಡಿಟಿ. ಎಷ್ಟು ಬೇಗ ಹರಿಯುತ್ತೆ ಅಂತ. ಇದು ತುಂಬ ಜಾಸ್ತಿ ಹರಿಯುತ್ತೆ, ಬಿಕಾಸ್ ನಾನು ಹೇಳಿದೆ ಅಲ್ವಾ, ಬಸಾಲ್ಟಿಕ್ ಫಾರ್ಮೇಷನ್ಸಲ್ಲಿ ತುಂಬ ಹರಿಯೋದ್ರಿಂದನೇ ಮಿಡ್ ಓಷನಿಕ್ ರೀಜಸ್ ಕ್ರಿಯೇಟ್ ಆಗುತ್ತೆ. ಈ ಥರ ತುಂಬ ಜಾಸ್ತಿ ಹರಿಯುತ್ತೆ. ಇಟ್ ವಿಲ್ ಬಿ ವೆರಿ ವೆರಿ ಗುಡ್ ಫ್ಲೋಯಿಂಗ್. ಇಲ್ಲಿಂದ ಮ್ಯಾಗ್ಮಾ ಹೊರಗೆ ಬರ್ತಿದ್ರೆ ಈ ಥರ ಹರಿತಾನೇ ಇರುತ್ತೆ. ಮತ್ತು ಸ್ಲೋ ಆಗಿ ಕೂಲ್ ಡೌನ್ ಆಗುತ್ತೆ, ಸ್ಲೋ ಕೂಲ್ ಡೌನಿಂಗ್.
ಮತ್ತು ಸ್ಲೋ ಕೂಲ್ ಆಗೋದ್ರಿಂದ ಮೆಜಾರಿಟಿ ಆಫ್ ದ ಟೈಮ್ ಮಿಡ್ ಓಷನಿಕ್ ರಿಡ್ಜಸ್ ಕ್ರಿಯೇಟ್ ಆಗುತ್ತೆ, ಸಿ ಫ್ಲೋರ್ ಕೂಡ ಕ್ರಿಯೇಟ್ ಆಗುತ್ತೆ. ಇದರಿಂದ ಅರ್ಥ ಮಾಡ್ಕೊಳ್ಳಿ, ಮಿಡ್ ಓಷನಿಕ್ ರಿಡ್ಜಸ್ ಕೂಡ ಕ್ರಿಯೇಟ್ ಆಗುತ್ತೆ, ಸಿ ಫ್ಲೋರ್ ಕೂಡ ಕ್ರಿಯೇಟ್ ಆಗುತ್ತೆ. ಯಾಕೆ? ತುಂಬ ಹರಿಯುತ್ತೆ, ಸ್ಲೋ ಆಗಿ ಕೂಲ್ ಡೌನ್ ಆಗುತ್ತೆ. ಇಲ್ಲಿಗೆ ಬಂದರೆ ಸ್ವಲ್ಪ ಕಂಪೇರಿಟಿವ್ಲಿ ಲೆಸ್ ಫ್ಲೂಯಿಡ್, ಸ್ವಲ್ಪ ಕಮ್ಮಿ ಹರಿಯುತ್ತೆ. ಇದು ಲೆಸ್ ಫ್ಲೂಯಿಡ್ ಅಂದ್ರೇನು? ಸ್ವಲ್ಪ ಕಮ್ಮಿ ಹರಿಯುತ್ತೆ ಮತ್ತು ಸ್ವಲ್ಪ ಫಾಸ್ಟಾಗಿ, ಕಂಪೇರಿಟಿವ್ಲಿ ಸ್ವಲ್ಪ ಫಾಸ್ಟ್, ಅ ಬಿಟ್ ಫಾಸ್ಟ್ ಸ್ಲೋ ಡೌನ್. ಒಂದು ನಿಮಿಷ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದರಲ್ಲಿ ಏನಾಗುತ್ತೆ ಅಂದರೆ ಇದು ಕೂಡ ಹರಿಯುತ್ತೆ, ಆಯಿತಾ? ಈ ಮ್ಯಾಗ್ಮಾ ಕೂಡ ಹರಿಯುತ್ತೆ, ಬಟ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಹರಿಯುತ್ತೆ ಅಂತೆ. ಈ ಪರ್ಟಿಕ್ಯುಲರ್ ಮ್ಯಾಗ್ಮಾ ಸ್ವಲ್ಪ ಕಮ್ಮಿ ಫ್ಲೂಯಿಡ್ ಇದೆ. ಮತ್ತು ಇದಕ್ಕೆ ಕಂಪೇರ್ ಮಾಡಿದ್ರೆ ಬೇಗ ಕೂಲ್ ಡೌನ್ ಆಗುತ್ತೆ. ಸ್ವಲ್ಪ ಬೇಗ ಕೂಲ್ ಡೌನ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ? ಹೊಸ ಟೈಪ್ ಆಫ್ ವಾಲ್ಕೆನೋಸ್ ಫಾರ್ಮ್ ಆಗುತ್ತೆ. ಇವಾಗ ಅರ್ಥ ಮಾಡ್ಕೊಳ್ಳಿ, ಇದರಿಂದ ಯಾವ ಥರ ವಾಲ್ಕೆನೋಸ್ ಫಾರ್ಮ್ ಆಗುತ್ತೆ ಅಂತ ಹೇಳೋದಾದರೆ, ಇದು ನನ್ನ ಕಾಂಟಿನೆಂಟಲ್ ಕ್ರಸ್ಟು, ನಾನು ಬಸಾಲ್ಟಿಕ್ ಮ್ಯಾಗ್ಮಾ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಮ್ಯಾಂಟಲ್ ಪ್ಲೂಮ್ಸ್ ಇಲ್ಲಿಂದ ಬರ್ತಾ ಇದೆ, ಆಯಿತಾ? ಬರ್ತಿದೆ. ಸೊ ಇವಾಗ ಏನಾಗುತ್ತೆ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಲೇಯರ್ ಬರುತ್ತೆ ನೋಡಿ, ಇಷ್ಟು ಹರಿಯುತ್ತೆ. ಒಂದ್ಸಲ ಬಂತು, ಇಷ್ಟು ಹರಿಯಿತು. ಮ್ಯಾಂಟಲ್ ಪ್ಲೂಮಿಂಗ್ಸ್ ಬಗ್ಗೆ ಹೇಳ್ತಾ ಇದ್ದಾನೆ. ಇಲ್ಲಿ ನೋಡಿ, ಇದು ನಾನು ತುಂಬ ಉದ್ದ ಸ್ಟ್ರೆಚ್ ಮಾಡಿ ತೋರಿಸಿದ್ದೇನೆ ನೋಡಿ, ಎಷ್ಟು ಉದ್ದ ಬಿಡಿಸಿದ್ದಾನೆ. ಬಟ್ ಇಲ್ಲಿ ನಾನು ಸ್ವಲ್ಪ ಕಂಪೇರಿಟಿವ್ಲಿ ಕಮ್ಮಿ ಬಿಡಿಸ್ತಾ ಇದ್ದೇನೆ, ಆಯಿತಾ? ಇಷ್ಟೇ. ಯಾಕಂದರೆ ಇದು ತುಂಬ ಹರಿಯಲ್ಲ ಅಂತ ಹೇಳಿದೆ, ಇಷ್ಟು. ಆಮೇಲೆ ಏನಾಗುತ್ತೆ, ಇದು ಕೂಲ್ ಡೌನ್ ಕೂಡ ಇನ್ಸ್ಟೆಂಟ್ ಆಗುತ್ತೆ, ಯಾಕಂದರೆ ಬೇಗ ಕೂಲ್ ಡೌನ್ ಆಗುತ್ತೆ ಅಲ್ವಾ? ಸೊ ನೆಕ್ಸ್ಟ್ ಲೇಯರ್ ತುಂಬ ದೂರ, ಇಷ್ಟಿಷ್ಟು ದೂರ ಎಲ್ಲ ಹೋಗೋಕ್ಕಾಗಲ್ಲ, ಇಷ್ಟಿಷ್ಟು ದೂರ ಎಲ್ಲ ಹೋಗೋಕ್ಕಾಗಲ್ಲ, ಬಿಕಾಸ್ ಇದು ತುಂಬ ಬೇಗ ಕೂಲ್ ಡೌನ್ ಆಗುತ್ತೆ. ಜೊತೆಗೆ ಏನಾಗುತ್ತೆ, ನೆಕ್ಸ್ಟ್ ಟೈಮ್ ಸೆಕೆಂಡ್ ಲೇಯರ್ ಬರುತ್ತೆ ಅಂತ ಇಟ್ಕೊಳ್ಳಿ, ಹಿಂಗೆ ಮೇಲ್ಗಡೆ ಬಂದು ಹೀಗೆ ಫಾರ್ಮ್ ಆಗುತ್ತೆ ನೋಡಿ, ಈ ಥರ ಸ್ವಲ್ಪ ಸರ್ಕ್ಯುಲರ್ ಶೇಪಲ್ಲಿ, ಸ್ವಲ್ಪ ಕರು ಶೇಪಲ್ಲಿ ಫಾರ್ಮ್ ಆಗುತ್ತೆ. ಈ ಥರ ಫಾರ್ಮ್ ಆಗ್ತಿದೆ, ಕಾಣ್ತಿದೆಯಾ? ಈ ಥರ ಫಾರ್ಮ್ ಆಗ್ತಿದೆ. ಇದು ತುಂಬ ಎತ್ತರಕ್ಕೆ ಹೋಗಲ್ಲ, ಬಟ್ ಇದು ಈ ಥರ ಫಾರ್ಮ್ ಆಗ್ತಾ ಹೋಗುತ್ತೆ. ಈ ಥರ ಗುಡ್ಡನ ಫಾರ್ಮ್ ಮಾಡುತ್ತೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಈ ಥರ ಫಾರ್ಮ್ ಆಗ್ತಿದೆ. ಯಾವ ಥರ ಫಾರ್ಮ್ ಆಗ್ತಿದೆ? ಈ ಥರ ಒಂದು ಈಜಿಪ್ಟಲ್ಲಿರುವಂಥ ಪಿರಮಿಡ್ ಫಾರ್ಮ್ ಶೇಪ್ ತಗೊಳ್ಳತ್ತೆ. ಈ ಥರ ಫಾರ್ಮ್ ಆಗುತ್ತೆ. ಯಾವ ಥರ ಇದೆ ಇದು? ಈ ಥರ ಫಾರ್ಮ್ ಆಗುತ್ತೆ. ಗುಡ್ಡನೇ ಬರುತ್ತೆ, ಗುಡ್ಡ ಫಾರ್ಮ್ ಆಗ್ತಿದೆ, ಬಟ್ ಸ್ವಲ್ಪ ಫ್ಲ್ಯಾಟ್ ಆಗಿರುತ್ತೆ, ಆಯಿತಾ? ಫ್ಲ್ಯಾಟ್ ಆಗಿರುತ್ತೆ. ಸೊ ಇಂಥ ಫಾರ್ಮೇಷನ್ಸ್ನ ನೋಡಿ, ಮಿಡ್ ಓಷನಿಕ್ ರಿಡ್ಜಸ್ ಇಂದ ಅಲ್ಲ, ಇದು ಮ್ಯಾಂಟಲ್ ಪ್ಲೂಮಿಂಗ್ ಇಂದ ಫಾರ್ಮ್ ಆಗುವಂಥ ವಾಲ್ಕೆನೋಸ್ನ ನಾವು ಶೀಲ್ಡ್ ವಾಲ್ಕೆನೋಸ್ ಅಂತ ಕರಿತೇವೆ. ಇದನ್ನು ನಾವು ಶೀಲ್ಡ್ ವಾಲ್ಕೆನೋಸ್ ಅಂತ ಕರಿತೇವೆ. ಶೀಲ್ಡ್ ವಾಲ್ಕೆನೋಸ್ ಅಂದರೆ ಏನು? ಫ್ಲ್ಯಾಟ್ ಆಗಿರುತ್ತೆ, ಸ್ವಲ್ಪ ಎತ್ತರಕ್ಕೆ ಬರ್ತಾ ಇರುತ್ತೆ, ಒಂದು ಶೀಲ್ಡ್ ಫಾರ್ಮೇಷನ್ ಅಲ್ಲಿ ಇರುತ್ತೆ. ನೀವು ಮೇಲ್ಗಡೆಯಿಂದ ನೋಡಿದ್ರೆ ಇದನ್ನ ಒಂದು ಸರ್ಕ್ಯುಲರ್ ಶೇಪಲ್ಲಿ ಕಾಣುತ್ತೆ. ಮೇಲ್ಗಡೆಯಿಂದ ಆಕಾಶದಿಂದ ನೋಡಿದ್ರೆ ಒಂದು ಸರ್ಕ್ಯುಲರ್ ಗುಡ್ಡದ ಥರ ಕಾಣುತ್ತೆ, ಈ ಜಾಗದಲ್ಲಿ ಮ್ಯಾಗ್ಮಾ ಹೊರಗೆ ಬರ್ತಿರತ್ತೆ, ಆಯಿತಾ? ಮ್ಯಾಗ್ಮಾ ಬ್ಲಾಸ್ಟ್ ಆಗೋದು ಇಲ್ಲಿಂದ. ಸೊ ಇಲ್ಲೇನಾಗ್ತಿದೆ, ಇದು ನಮಗೆ ಶೀಲ್ಡ್ ವಾಲ್ಕೆನೋಸ್ಗೆ ಫಾರ್ಮೇಷನ್ ಕೊಡುತ್ತೆ ನೋಡಿ. ಈ ಥರ ಬರುತ್ತೆ. ಆ್ಯಂಡ್ ಈ ಟಿಪ್ ಇದೆ ಅಲ್ವಾ, ಇಲ್ಲಿ ವಾಲ್ಕೆನಿಕ್ ಟಿಪ್ ಇರುತ್ತೆ. ವಾಲ್ಕೆನಿಕ್ ಅಂದರೆ ಮ್ಯಾಗ್ಮಾ ಇಲ್ಲಿಂದ ಹೊರಗೆ ಬರುತ್ತಲ್ವ, ಈ ಥರ ಹೊರಗೆ ಬರುತ್ತಲ್ವ. ಸೊ ಇಲ್ಲಿ ವಾಲ್ಕೆನಿಕ್ ಟಿಪ್ ಇರುತ್ತೆ. ಸೊ ದಿಸ್ ಗಿವ್ಸ್ ರೈಸ್ ಟು ವಾಟ್? ಶೀಲ್ಡೆಡ್ ವಾಲ್ಕೆನೋಸ್. ಇದು ಮಿಡ್ ಓಷನಿಕ್ ರಿಡ್ಜಸ್ ಫಾರ್ಮೇಷನ್ ಕೊಟ್ಟರೆ, ಬಸಾಲ್ಟಿಕ್ ಮ್ಯಾಗ್ಮಾ ಶೀಲ್ಡ್ ವಾಲ್ಕೆನೋಸ್ಗೆ ಜನ್ಮ ಕೊಡುತ್ತೆ. ಇದು ಒಂಥರ ಕೂಲ್ ಆಗಿರುತ್ತೆ, ನೋಡೋಕೆ ಸಖತ್ತಾಗಿರುತ್ತೆ, ಫ್ಲ್ಯಾಟ್ ಆಗಿರುತ್ತೆ. ಗುಡ್ಡನೇ ಒಂದು ಟ್ರಯಾಂಗುಲರ್ ಶೇಪಲ್ಲಿ, ಒಂದು ಪಿರಮಿಡ್ ಶೇಪಲ್ಲಿ ಬರುತ್ತೆ. ಇದು ಎತ್ತರ ಇರಲ್ಲ, ಬಟ್ ಕಂಪೇರಿಟಿವ್ಲಿ ಚೆನ್ನಾಗಿರುತ್ತೆ, ಆಯಿತಾ? ಶೀಲ್ಡ್ ವಾಲ್ಕೆನೋಸ್ಗೆ ಜನ್ಮ ಕೊಡುತ್ತೆ. ಆ್ಯಂಡ್ ಇದೆಲ್ಲ ಆಗ್ತಿದೆ ನೋಡಿ, ಇವಾಗ ಅರ್ಥ ಮಾಡ್ಕೊಳ್ಳಿ. ಶೀಲ್ಡ್ ವಾಲ್ಕೆನೋಸ್ ಎರಡು ಜಾಗದಲ್ಲಿ ಫಾರ್ಮ್ ಆಗ್ಬೋದು. ಈ ಶೀಲ್ಡ್ ವಾಲ್ಕೆನೋಸ್ ಎರಡು ಜಾಗದಲ್ಲಿ ಫಾರ್ಮ್ ಆಗ್ಬೋದು. ಒಂದು ಓಷನಿಕ್ ಪ್ಲೇಟ್ ಮೇಲೆ ಫಾರ್ಮ್ ಆಗ್ಬೋದು. ಇದು ಓಷನಿಕ್ ಪ್ಲೇಟ್ ಅಂತ ಇಟ್ಕೊಳ್ಳಿ. ಒಂದು ಓಷನಿಕ್ ಪ್ಲೇಟ್ ಮೇಲೆ ಫಾರ್ಮ್ ಆಗ್ಬೋದು. ಜನರಲಿ ಇದು ಓಷನಿಕ್ ಪ್ಲೇಟಲ್ಲೇ ಫಾರ್ಮ್ ಆಗುತ್ತೆ, ಆಯಿತಾ? ಒಂದು ನಿಮಿಷ. ಒಂದು ಇದು ಓಷನಿಕ್ ಪ್ಲೇಟ್ ಮೇಲೆ ಫಾರ್ಮ್ ಆಗ್ಬೋದು. ಇನ್ನೊಂದು ಕಾಂಟಿನೆಂಟಲ್ ಪ್ಲೇಟ್ ಮೇಲೆ ಫಾರ್ಮ್ ಆಗ್ಬೋದು. ಅಂದರೆ ಯಾವ ಟೈಮಲ್ಲಿ ಯಾವ ಪ್ಲೇಟ್ ಮೇಲಿತ್ತಂತ ಹೇಳೋಕ್ಕಾಗಲ್ಲ ಅಲ್ವಾ? ಮ್ಯಾಂಟಲ್ ಪ್ಲೂಮಿಂಗ್ ಆಗಬೇಕಾದ್ರೆ ಒಂದು ಓಷನಿಕ್ ಪ್ಲೇಟ್ ಕೂಡ ಅದ್ರ ಮೇಲೆ ಬರ್ಬೋದು, ಇಲ್ಲ ಕಾಂಟಿನೆಂಟಲ್ ಪ್ಲೇಟ್ ಕೂಡ ಅದ್ರ ಮೇಲೆ ಬರ್ಬೋದು. ಓಷನಿಕ್ ಪ್ಲೇಟ್ ಬಂದರೆ ನಿಮ್ಗೆ ಗೊತ್ತಿದೆ, ಇದು ನೀರು. ಓಷನಿಕ್ ಪ್ಲೇಟ್ ಮೇಲ್ಗಡೆ ಏನಿರುತ್ತೆ? ಜನರಲಿ ಓಷನ್ಸ್ ಇರುತ್ತೆ, ಬಿಡಿಸ್ಬಿಡ್ತಾನೆ. ಓಷನಿಕ್ ಪ್ಲೇಟ್ ಮೇಲ್ಗಡೆ ಏನಿರುತ್ತೆ? ಓಷನ್ ಇರುತ್ತೆ. ಕಾಂಟಿನೆಂಟಲ್ ಪ್ಲೇಟ್ ಅಂದರೆ ನೆಲ ಇರುತ್ತೆ, ಅದೆಲ್ಲರಿಗೂ ಗೊತ್ತಿರುವಂಥದ್ದು. ಇವಾಗ ಅರ್ಥ ಮಾಡ್ಕೊಳ್ಳಿ, ಓಷನಿಕ್ ಪ್ಲೇಟಲ್ಲಿ ಈ ಥರ ಮ್ಯಾಂಟಲ್ ಪ್ಲೂಮಿಂಗ್ ಆದರೆ ಏನು ಫಾರ್ಮ್ ಆಗುತ್ತೆ? ಇನಿಷಿಯಲಿ ಫಸ್ಟ್ ಶೀಲ್ಡ್ ವಾಲ್ಕೆನೋಸ್ ಫಾರ್ಮ್ ಆಗುತ್ತೆ, ಕರೆಕ್ಟಾ? ಈ ಥರ ಒಂದು ಶೀಲ್ಡ್ ವಾಲ್ಕೆನೋ ಫಾರ್ಮ್ ಆಗ್ತಿದೆ ನೋಡಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಥರ ಒಂದು ಶೀಲ್ಡ್ ವಾಲ್ಕೆನೋ ಫಾರ್ಮ್ ಆಗ್ತಿದೆ, ಆಯಿತಾ? ಈ ಶೀಲ್ಡ್ ವಾಲ್ಕೆನೋಸ್ ಓವರ್ ದ ಟೈಮ್, ಒಂದೇ ನಿಮಿಷ ಸ್ವಲ್ಪ ಚಿಕ್ಕದಾಗಿ ಬಿಡಿಸ್ತೇನೆ ಅದು. ಓಕೆ, ಇಲ್ಲೇ ಬಿಡಿಸ್ಬಿಡ್ತಾನೆ. ಇದು ಓಷನ್, ಆಯಿತಾ? ಇದು ಸಮುದ್ರದ ಕೆಳಗೆ ಏನಾಗ್ತಿದೆ? ಶೀಲ್ಡ್ ವಾಲ್ಕೆನೋ ಫಾರ್ಮ್ ಆಗ್ತಿದೆ. ಯಾಕೆ? ಮ್ಯಾಂಟಲ್ ಪ್ಲೂಮಿಂಗಿಂದ. ಇವಾಗ ನೋಡಿ ಏನಾಗುತ್ತೆ, ಇದು ಫಸ್ಟ್ ಲೇಯರ್,
ಹಿಂಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಸ್ಲೋಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಯಾಕಂದರೆ ಮ್ಯಾಗ್ಮಾ ಹೊರಗೆ ಬರ್ತಿರುತ್ತೆ. ಬಂದು 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 ಈ ಥರ ನೋಡಿ, ಬಂದು 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 ಒಂದು ಟೋಪಿ ಥರ ಫಾರ್ಮ್ ಆಗ್ತಾ ಹೋಗುತ್ತೆ. ಬಂದು 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 ಏನು ಫಾರ್ಮ್ ಆಗುತ್ತೆ, ಈ ಥರ ಟೋಪಿ ಥರ ಫಾರ್ಮ್ ಆಗುತ್ತೆ. ಇದರಿಂದ ಎರಡು ಥರ ಲ್ಯಾಂಡ್ ಫಾರ್ಮ್ಸ್ ಕ್ರಿಯೇಟ್ ಆಗ್ಬೋದು. ನೀರಿನ ಒಳಗೆ ಎರಡು ಥರ ಲ್ಯಾಂಡ್ ಫಾರ್ಮ್ಸ್ ಕ್ರಿಯೇಟ್ ಆಗ್ಬೋದು. ಫಸ್ಟನ್ನು ನಾವು ರಿಡ್ಜ್ ಅಂತ ಕರಿತೇವೆ. ರಿಡ್ಜ್ ಅಂದ್ರೆ ಏನು, ಸಮುದ್ರದ ಒಳಗೆ ಫಾರ್ಮ್ ಆಗಿರುವಂಥ ಗುಡ್ಡ, ಮೌಂಟೇನ್ಸ್, ಓಷಿಯನ್ ಮೌಂಟೇನ್ಸ್ ಆರ್ ಸಿ ಮೌಂಟೇನ್ಸ್ ಅಂತ ಕರಿತೇವೆ. ಅರ್ಥ ಮಾಡ್ಕೊಳ್ಳಿ, ಓಷಿಯನ್ ಮೌಂಟೇನ್ಸ್ ಆರ್ ಸಿ ಮೌಂಟೇನ್ಸ್, ಸಮುದ್ರದ ಒಳಗೆ ಫಾರ್ಮ್ ಆಗುವಂಥ ಗುಡ್ಡ. ಇದು ಯಾಕೆ ಫಾರ್ಮ್ ಆಗ್ತಿದೆ, ಮ್ಯಾಂಟಲ್ ಪ್ಲೂಮಿಂಗ್ ಇಂದ ಸಮುದ್ರದ ಒಳಗಡೆ, ಅರ್ಥ ಮಾಡ್ಕೊಳ್ಳಿ, ಸಮುದ್ರದ ಒಳಗಡೆ ಒಂದು ಗುಡ್ಡ ಫಾರ್ಮ್ ಆಗುತ್ತೆ. ಇದನ್ನ ನಾವು ರಿಡ್ಜ್ ಅಂತ ಕರಿತೇವೆ. ರಿಡ್ಜ್ ಅಂತ ಕರೀತೇವೆ. ಅಥವಾ ಇದಕ್ಕೆ ಇನ್ನೊಂದು ಹೆಸರಿದೆ, ಸಿ ಮೌಂಟೇನ್ಸ್ ಅಂತ ಕೂಡ ಕರೀತಾರೆ. ರಿಡ್ಜಸ್ ಕೂಡ ಫಾರ್ಮ್ ಆಗ್ಬೋದು, ಸಿ ಮೌಂಟೇನ್ಸ್ ಕೂಡ ಫಾರ್ಮ್ ಆಗ್ಬೋದು. ಆಯ್ತಾ. ಸೆಕೆಂಡ್ ಟೈಪ್ ಆಫ್ ಲ್ಯಾಂಡ್ ಫಾರ್ಮ್, ಇದು ಕ್ರಿಯೇಟ್ ಆಗಾದ್ಮೇಲೆ ಮೇಲ್ಗಡೆ ಈ ಟೋಪಿ ಇದೆ ಅಲ್ವಾ, ಎಗರೋಗ್ಬಿಡ್ಬೋದು, ನೀರು ಹರಿತಾನೆ ಇರತ್ತಲ್ವಾ. ಸೊ ಅದರಿಂದ ಏನಾಗುತ್ತೆ, ಅದೇ ಗುಡ್ಡ ಫಾರ್ಮ್ ಆಗಿದ್ದಂಥ ಗುಡ್ಡ ನೀರು ಪದೇ 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 ಹರಿಯೋದ್ರಿಂದ ಏನಾಗುತ್ತೆ, ಅದನ್ನ ಕಟ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ಈ ಥರ ಕಟ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ಬಟ್ ಮೇಲ್ಗಡೆ ಟೋಪಿ ಮಾತ್ರ ಹೋಗಿರುತ್ತೆ, ಮೇಲ್ಗಡೆ ಇರುವಂಥ ಟೋಪಿ ಮಾತ್ರ ಹೋಗಿರುತ್ತೆ, ಬಟ್ ಒಳಗಡೆ ಗುಡ್ಡ ಇದ್ದೇ ಇರುತ್ತೆ. ಫ್ಲ್ಯಾಟ್ ಆ್ಯಂಡ್ ಯಾವ ಥರ, ಒಂದು ಈ ಥರ ರಿಡ್ಜ್ ಈ ಥರ ಇರುತ್ತೆ, ಸಮುದ್ರದ ಒಳಗೆ ಗುಡ್ಡದ ಥರ. ಇದೇನಾಗಿದೆ, ಈ ಥರ ಕಂಪೇರಿಟಿವ್ಲಿ ಫ್ಲ್ಯಾಟ್ ಆಗಿರುತ್ತೆ, ಎತ್ತರ ಇರುತ್ತೆ ಬಟ್ ಫ್ಲ್ಯಾಟ್ ಆಗಿರುತ್ತೆ. ಯಾಕೆ, ನೀರು ಹರಿತಾ ಇರುತ್ತಲ್ವ ಸಮುದ್ರದ ಮೇಲೆ. ಸೊ ಮೇಲ್ಗಡೆ ಇರುವಂಥ ಕಲ್ಲುಗಳನ್ನ ಅದು ತಗೊಂಡು ಹೋಗ್ಬೋದು. ಇದನ್ನು ವೆದರಿಂಗ್ ಅಂತ ಕರೀತಾರೆ. ಇನ್ನು ನಾನು ಇದನ್ನ ಡಿಸ್ಕಸ್ ಮಾಡಿಲ್ಲ. ಯಾವಾಗ ನಾನು ರಿವರ್ ಫಾರ್ಮೇಷನ್ಸ್ ಬಗ್ಗೆ ಮಾತಾಡ್ತೀನೋ ಅವಾಗ ವೆದರಿಂಗ್ ಬಗ್ಗೆ ಮಾತಾಡ್ತೇನೆ. ಇವಾಗ ಅರ್ಥ ಮಾಡ್ಕೊಳ್ಳಿ, ಏನೋ ಒಂದು ಶಕ್ತಿ ಇದೆ, ಶೀಲ್ಡೆಡ್ ವಾಲ್ಕೆನೋಸ್ ಮೇಲ್ಗಡೆ ಇರುವಂಥ ಕ್ಯಾಪ್ಡ್ ಮಟೀರಿಯಲ್ನ ಎತ್ಕೊಂಡೋಗಿ ಈ ಥರ ಫ್ಲ್ಯಾಟ್ ಮಾಡಿಬಿಡತ್ತೆ. ಆಯಿತಾ. ಇದನ್ನು ನಾವು ಗುಯಟ್ ಅಂತ ಕರಿತೇವೆ. ಇದನ್ನು ನಾವು ರಿಡ್ಜಸ್ ಅಂತ ಕರಿತೇವೆ. ನೆನ್ಪಿಟ್ಕೊಳ್ಳಿ, ಸಿ ಮೌಂಟೇನ್ಸ್ ಆ್ಯಂಡ್ ಗುಯಟ್ಸ್. These are the two formations available underwater ಯಾಕಂತ ಇದ್ದಾನೆ, ಇಲ್ಲಿ ಮೇಲ್ಗಡೆ ಸಮುದ್ರದ ನೀರು ಇನ್ನೂ ಇದೆ. ಇದು ನೀರಿನ ಒಳಗೆ ಫಾರ್ಮ್ ಆಗ್ತಿರುವಂಥ ಎರಡು ಫಾರ್ಮೇಷನ್ಸ್. ಒಂದು ರಿಡ್ಜಸ್ ಕೂಡ ಫಾರ್ಮ್ ಆಗ್ಬೋದು, ಇಲ್ಲಾಂದರೆ ಗಯಟ್ ಕೂಡ ಫಾರ್ಮ್ ಆಗ್ಬೋದು. ಎರಡು ಕೂಡ ಮೌಂಟೇನ್ಸೇ. ಇದು ಶಾರ್ಪ್ ಆಗಿರುತ್ತೆ. ದ ಟಿಪ್ ಈಸ್ ವೆರಿ ವೆರಿ ಶಾರ್ಪ್. ಒಂದು ನಿಮಿಷ. The tip is very very sharp for mid-oceanic ridges, not volcanic ridges. The tip is sharp for ridges and it is flat for goyets. ಎರಡೂ ಕೂಡ ಪ್ಲಾಂಟಲ್ ಪ್ಲೂಮಿಂಗ್ ಇಂದನೇ ಫಾರ್ಮ್ ಆಗಿರೋದು. ಆಯ್ತಾ, ಮ್ಯಾಂಟಲ್ ಪ್ಲೂಮಿಂದ ಫಾರ್ಮ್ ಆಗಿರೋದು. ಇನ್ನು ಥರ್ಡ್ ಟೈಪ್ ಆಫ್ ಫಾರ್ಮೇಷನ್ ಬರುತ್ತೆ. ಇದರಲ್ಲೇ ಸಮುದ್ರದ ಒಳಗಡೆ ಮೂರನೇ ಥರ ಫಾರ್ಮೇಷನ್ ಆಗುತ್ತೆ. ಅದೇನಂದರೆ, ಯಾವಾಗ ಈ ಶೀಲ್ಡೆಡ್ ವಾಲ್ಕೆನೋಸ್ ಎತ್ತರನ ಅಚೀವ್ ಮಾಡ್ತಾ ಹೋಗುತ್ತೋ, ಇದು ಎತ್ತರ ಆಗಿ ಏನಾಗುತ್ತೆ ಅರ್ಥ ಮಾಡ್ಕೊಳ್ಳಿ, ಎತ್ತರ ಆಗಿ ನೀರಿನಗಿಂತ ಮೇಲೆ ಬರುತ್ತೆ. ಇದ್ರ ಶೇಪ್ ನೋಡಿ, ಫಾರ್ಮೇಷನ್ ಆಗ್ತಾ ಏನಾಗುತ್ತೆ, ಈ ಮೌಂಟೇನ್ ಇದೆ ಅಲ್ವಾ, ಇದು ಸಮುದ್ರದಕ್ಕಿಂತ ಮೇಲೆ ಬರುತ್ತೆ. ನಿಮ್ಮ ಕಣ್ಣಿನಿಂದ, ಆಕಾಶದ ಮೇಲ್ಗಡೆಯಿಂದ ನೀವು ನೆಲದ ಮೇಲೆ ನಿಂತ್ಕೊಂಡಾಗ ನಿಮಗೆ ಸಮುದ್ರದ ಮಧ್ಯದಲ್ಲಿ ಯಾವುದೋ ಒಂದು ಲ್ಯಾಂಡ್ ಇದೆ ಅನ್ನೋ ಥರ ಅನಿಸುತ್ತೆ. ಸಮುದ್ರದ ಮಧ್ಯದಲ್ಲಿ ಅಲ್ಲಿ ನೋಡಿ ನೆಲ ಇದೆ. ಇದನ್ನ ನೀವೇನಂತ ಕರೀತಾರೆ, ಐಲ್ಯಾಂಡ್ಸ್ ಅಂತ ಕರೀತೇವೆ. ದ್ವೀಪಗಳು ಅಂತ ಕರೀತಾರೆ. ಗೊತ್ತಾ, ದ್ವೀಪಗಳು, ಐಲ್ಯಾಂಡ್ ಫಾರ್ಮೇಷನ್ ಯಾಕಾಗತ್ತೆ, ಯಾವಾಗ ಒಂದು ಶೀಲ್ಡೆಡ್ ವಾಲ್ಕೆನೋ ಕೂಲ್ ಡೌನ್ ಆಗಿ ಸಮುದ್ರಕ್ಕಿಂತ ಎತ್ತರನ ಅಚೀವ್ ಮಾಡುತ್ತೋ ಅವಾಗ ಅದನ್ನು ನಾವು ಐಲ್ಯಾಂಡ್ ಅಂತ ಕರಿತೇವೆ. ಐಲ್ಯಾಂಡ್ ಅಂದರೆ ಏನು, ನಮಗೆ ಇಷ್ಟು ಭಾಗ ಮಾತ್ರ ಕಾಣುತ್ತೆ ಸಮುದ್ರದ ಮೇಲ್ಗಡೆ, ಬಟ್ ಸಮುದ್ರದ ಕೆಳಗಡೆ ಇಷ್ಟು ಭಾಗ ನಮಗೆ ಕಾಣಲ್ಲ. ದಿಸ್ ಈಸ್ ಕಾಲ್ಡ್ ಆಸ್ ಐಲ್ಯಾಂಡ್ಸ್. ಐಲ್ಯಾಂಡ್ಸ್. ಇದನ್ನೇ ನಾವು ಐಲ್ಯಾಂಡ್ ಅಂತ ಕರಿತೇವೆ, ದ್ವೀಪಗಳಂತ ಕರಿತೇವೆ. ಈ ಜಪಾನ್ ಆಗಿರ್ಬೋದು, ಶ್ರೀಲಂಕಾ ಕೂಡ ಒಂದು ಐಲ್ಯಾಂಡ್ ಅಂತಾರಲ್ಲ. ಯಾಕೆ, ಇದೇ ಕಾರಣ. ಐಲ್ಯಾಂಡ್ ಅಂದರೆ ನೀರಿನ ಮೇಲೆ ತೇಲ್ತಾ ಇಲ್ಲ. ಐಲ್ಯಾಂಡ್ ಡಸಂಟ್ ಫ್ಲೋಟ್ ಅಬೋವ್ ದ ವಾಟರ್, ಇಟ್ ಈಸ್ ಹ್ಯಾವಿಂಗ್ ಅ ಹೈಟ್ ಅಬೋವ್ ಸಿ ಲೆವೆಲ್. ಅರ್ಥ ಆಗ್ತಿದೆಯಾ, ಅಬೋವ್ ಸಿ ಲೆವೆಲ್ ಹೈಟ್ ಬರುತ್ತೆ. ಇದನ್ನು ನಾವು ಐಲ್ಯಾಂಡ್ಸ್ ಅಂತ ಕರಿತೇವೆ. ಸೊ ಏನೇನು ಫಾರ್ಮ್ ಆಗುತ್ತೆ, ಸಮುದ್ರಕ್ಕೆ ಓಷನಿಕ್ ಪ್ಲೇಟ್ಗೆ ನಮ್ಮ ಮ್ಯಾಂಟಲ್ ಪ್ಲೂಮಿಂಗ್ ಹಿಟ್ ಆದರೆ ಏನೇನು ಫಾರ್ಮ್ ಆಗುತ್ತೆ, ರಿಡ್ಜಸ್ ಫಾರ್ಮ್ ಆಗ್ಬೋದು, ಗೊಯಟ್ ಫಾರ್ಮ್ ಆಗ್ಬೋದು, ಥರ್ಡ್ ಒನ್ ಐಲ್ಯಾಂಡ್ ಫಾರ್ಮ್ ಆಗ್ಬೋದು. ಅರ್ಥ ಆಗ್ತಿದೆಯಾ, ರಿಡ್ಜಸ್ ಫಾರ್ಮ್ ಆಗುತ್ತೆ, ಗೊಯಟ್ಸ್ ಫಾರ್ಮ್ ಆಗುತ್ತೆ, ಐಲ್ಯಾಂಡ್ ಫಾರ್ಮ್ ಆಗುತ್ತೆ. ಇವಾಗ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ಒಂದು ಇಲ್ಲಿದೆ, ಒಂದು ರಿಡ್ಜ್ ಇಲ್ಲಿದೆ, ಒಂದು ಐಲ್ಯಾಂಡ್ ಇಲ್ಲಿದೆ ಅಂತ ಇಟ್ಕೊಳ್ಳಿ. ಒಂದು ಐಲ್ಯಾಂಡ್ ಇಲ್ಲಿದೆ, ಅದರ ಪಕ್ಕದಲ್ಲೇ ಇನ್ನೊಂದು ಐಲ್ಯಾಂಡ್ ಇದೆ. ಯಾಕೆ, ಮಿಡ್ ಓಷನಿಕ್ ರಿಡ್ಜಸ್ ಅಲ್ಲಿ ಮ್ಯಾಂಟಲ್ ಪ್ಲೂಮಿಂಗ್ ಆಗ್ತಿರ್ಬೇಕಾದ್ರೆ ಪ್ಲೇಟ್ ಮೂವ್ ಆಗ್ತಿರತ್ತೆ ಅಲ್ವಾ. ಸೊ ಈ ಥರ ಕಂಟಿನ್ಯೂಯಸ್ ಆಗಿ ಗುಡ್ಡಗಳನ್ನ ಫಾರ್ಮ್ ಮಾಡಿ ಕೊಡುತ್ತೆ.
ಕಂಟಿನ್ಯೂಸ್ ಆಗಿ ಗುಡ್ಡಗಳು ಫಾರ್ಮ್ ಆಗುತ್ತೆ, ಹೇಳಿದೆ ಅಲ್ವಾ? ಇಲ್ಲಿ ನೋಡಿ, ಒಂದೇ ಅಲ್ಲ, ಇಲ್ಲಿ ನೋಡಿ, ಹಳೇದು ಇಲ್ಲಿದೆ ಮೌಂಟೇನ್ 1, ಇದು ಮೌಂಟೇನ್ 2, ಇದು ಮೌಂಟೇನ್ 3, ಶೀಲ್ಡೆಡ್ ವಾಲ್ಕನೋಸ್ ಫಾರ್ಮ್ ಆಗಿದೆ. ಸೊ ಏನಾಗ್ತಿದೆ, ಗುಡ್ಡಗಳ ಥರ ಈ ಥರ ಕಾಣುತ್ತೆ, ಕಂಟಿನ್ಯೂಸ್ ಆಗಿ ಗುಡ್ಡಗಳು ಫಾರ್ಮ್ ಆಗ್ತಾ ಇರುತ್ತೆ. ಒಂದು ಫಾರ್ಮ್ ಆದಮೇಲೆ ಮುಂದೆ ಹೋದ್ರೆ ಇನ್ನೊಂದು ಫಾರ್ಮ್ ಆಗುತ್ತೆ. ಇದನ್ನು ನಾವು ಆರ್ಕ್ ಅಂತ ಕರಿತೇವೆ. ಇದನ್ನು ನಾವು ಆರ್ಕ್ ಅಂತ ಕರಿತೇವೆ. ಆರ್ಕ್ ಅಂದ್ರೆ ಏನು? ಅ ಸೀರೀಸ್ ಆಫ್ ಮೌಂಟೇನ್ಸ್. ಆರ್ಕ್ ಅಂದ್ರೆ ಏನು? ಅ ಸೀರೀಸ್ ಆಫ್ ಮೌಂಟೇನ್ಸ್ ಆರ್ ಸೀರೀಸ್ ಆಫ್ ಗೈಡ್ಸ್. ಸೊ ಇದನ್ನು ನಾವು ಸಾರಿ ಇದನ್ನು ನಾವು ಆರ್ಕ್ಸ್ ಅಂತ ಕರಿತೇವೆ. ಸೊ ಇದರಿಂದ ಏನು ಫಾರ್ಮ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಇದರಿಂದ ತುಂಬ ಫಾರ್ಮ್ ಆಗುತ್ತೆ. ಜನರಲಿ ನಾವು ಗುಯೆಟ್ ಆರ್ಕ್ಸ್ ಅಂತ ಕರಿತೇವೆ. ಗುಯೆಟ್ ಆರ್ಕ್ಸ್ ಅಂದರೆ ಏನು? ಇದು ಗುಯೆಟ್ ಆರ್ಕ್ ಆರ್ ರಿಡ್ಜಸ್ ಆರ್ಕ್. ರಿಡ್ಜಸ್ ಆರ್ಕ್ ಅಂದರೆ ಕಂಟಿನ್ಯೂಯಸ್ ಆಗಿ ಈ ಥರ ಗುಡ್ಡಗಳು ಫಾರ್ಮ್ ಆಗಿದ್ರೆ ಅಥವಾ ಕಂಟಿನ್ಯೂಯಸ್ ಆಗಿ ಈ ಥರ ಗಯಟ್ಸ್ ಫಾರ್ಮ್ ಆಗಿ ಇರುತ್ತೆ. ಸೊ ದಿಸ್ ಈಸ್ ವಾಟ್ ಇಟ್ ಹ್ಯಾಪನ್ಸ್ ವೆನ್ ಮ್ಯಾಂಟಲ್ ಪ್ಲೂಮ್ ಹಿಟ್ಸ್ ದ ಓಷನಿಕ್ ಕ್ರಸ್ಟ್. ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಇದರಿಂದ ಏನಾಗುತ್ತೆ, ಮ್ಯಾಂಟಲ್ ಪ್ಲೂಮ್ಸ್ ಹಿಟ್ಸ್ ಓಷನಿಕ್ ಕ್ರಸ್ಟ್, ಸಮುದ್ರದ ಪ್ಲೇಟ್ಸ್ ಇದೆ ಅಲ್ವಾ, ಇದನ್ನು ಹೊಡೆದಾಗ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಅಕಾರ್ಡಿಂಗ್ ಟು ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರಿ ನಮ್ಮ ಹತ್ರ ಒಂದೇ ಓಷನಿಕ್ ಪ್ಲೇಟ್ ಇರೋದು. ಆ ಪ್ಲೇಟಿನ ಹೆಸರೇನು? ಪ್ಯಾಸಿಫಿಕ್ ಪ್ಲೇಟ್. ಈ ಪ್ಲೇಟಿನ ಹೆಸರೇನು? ಪ್ಯಾಸಿಫಿಕ್ ಪ್ಲೇಟ್. ಪ್ಯಾಸಿಫಿಕ್ ಓಷನ್ ಇದೆ ಅಲ್ವಾ, ಆ ಪ್ಲೇಟ್ ಮಾತ್ರನೇ ಈ ಕ್ಯಾಟಗರಿಯಲ್ಲಿ ಬರುತ್ತೆ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ, ಪ್ಯಾಸಿಫಿಕ್ ಓಷನಲ್ಲಿ ತುಂಬ ಜಾಸ್ತಿ ಐಲ್ಯಾಂಡ್ಸ್ ಇರೋದು. ಪ್ಯಾಸಿಫಿಕ್ ಓಷನ್ಸಲ್ಲಿ ತುಂಬ ಜಾಸ್ತಿ ಐಲ್ಯಾಂಡ್ಸ್ ಇದೆ. ಯಾಕೆ ಅಲ್ಲಿ ಜಾಸ್ತಿ ಐಲ್ಯಾಂಡ್ಸ್ ಇದೆ? ಕೆಳಗಡೆ ಈ ಪ್ಲೂಮಾಸ್ ವರ್ಕ್ ಆಗ್ತಾನೇ ಇರುತ್ತೆ. ಸೊ ಗುಯೆಟ್ದು ಒಂದು ಮೌಂಟೇನ್ ರೇಂಜಸ್ನ ಫಾರ್ಮ್ ಮಾಡುತ್ತೆ ಅಥವಾ ರಿಡ್ಜಸ್ದು ಒಂದು ಮೌಂಟೇನ್ ರೇಂಜಸ್ನೇ ಫಾರ್ಮ್ ಮಾಡ್ತಾ ಹೋಗುತ್ತೆ. ಆರ್ಕ್ ಅಂತ ಕರೀತಾರೆ ಇಲ್ವಾ? ನಾನು ಇದು ಸ್ವಲ್ಪ ಡೌಟಲ್ಲಿದೆ. ಆರ್ಕ್ ಅಂತ ಕರಿಬೋದು. ಆ ವರ್ಡ್ನ ಬೇರೆ ಯಾವುದೋ ವರ್ಡ್ ಇದ್ದರೆ ನಾನು ಅದನ್ನ ನೋಡಿ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೇನೆ, ಆಯಿತಾ? ಇದು ಒಂದು ಥರ ಕ್ಲಾಸ್ ಮುಗ್ದಿಲ್ಲ, ಸಮಾಧಾನ ಓಡೋಗ್ಬಿಡ್ಬೇಡಿ. ಇದು ಒಂದು ಥರ ಫಾರ್ಮೇಷನ್ಸ್, ಆಯಿತಾ? ಇದೇ ಥರ ಎರಡನೇ ಥರ ಫಾರ್ಮೇಷನ್ ಬಗ್ಗೆ ಮಾತಾಡಬೇಕು. ಎರಡನೇ ಥರ ಫಾರ್ಮೇಷನ್ ಅಂದರೆ ಏನು? ವಾಟ್ ಇಫ್ ಮ್ಯಾಂಟಲ್ ಪ್ಲೂಮ್ ಹಿಟ್ಸ್ ಅ ಕಾಂಟಿನೆಂಟಲ್ ಕ್ರಸ್ಟ್. ಈಗ ಕಾಂಟಿನೆಂಟಲ್ ಕ್ರಸ್ಟ್ ಇದೆ ಈಗ ಮೇಲ್ಗಡೆ. ಇಷ್ಟೊತ್ತು ನಾವು ಓಷನಿಕ್ ಕ್ರಸ್ಟ್ ಬಗ್ಗೆ ಮಾತಾಡಿದೆ. ಸೊ ಓಷನಿಕ್ ಕ್ರಸ್ಟ್ ಇಂದ ಏನೇನು ಫಾರ್ಮ್ ಆಗಿದೆ ಚಿಕ್ಕದಾಗಿ ಬಿಡಿಸ್ಬಿಡ್ತೇನೆ ನೋಡಿ. ಇದು ಸಮುದ್ರದ ದಡದಿಂದ ಈ ಥರ ಮೌಂಟೇನ್ ಕ್ರಿಯೇಟ್ ಆಗ್ಬೋದು. ಯಾಕೆ? ಶೀಲ್ಡೆಡ್ ವಾಲ್ಕನೋಸ್ ಫಾರ್ಮ್ ಆಗಿದೆ. ಅದೇ ಥರ ಇದನ್ನು ನಾವು ರಿಡ್ಜ್ ಅಂತ ಕರಿತೇವೆ. ಇವಾಗಷ್ಟೇ ಹೇಳಿದೆ, ಇದನ್ನು ರಿಡ್ಜ್ ಅಂತ ಕರಿತೇವೆ. ಇನ್ನೊಂದು ಗುಡ್ಡ ಫಾರ್ಮ್ ಆಗುತ್ತೆ, ಬಟ್ ಕಂಪೇರಿಟಿವ್ಲಿ ಪ್ಲೇನ್ ಆಗಿರುತ್ತೆ. ಇದನ್ನು ನಾವು ಗುಯೋಟ್ಸ್ ಅಂತ ಕರಿತೇವೆ. ಕರೆಕ್ಟಾ? ಇದನ್ನ ನಾವು ಗುಯೋಟ್ಸ್ ಅಂತ ಕರಿತೇವೆ. ಸಮುದ್ರ ದಡದಲ್ಲಿ ಏನೇನಿದೆ ಅಂತ ಹೇಳ್ತಾ ಇದ್ದಾನೆ. ಇನ್ನೊಂದು ಕಡೆ ಇದು ತುಂಬ ಮೇಲ್ಗಡೆ ಬಂದು ನೀರಿನಕ್ಕಿಂತ ಮೇಲ್ಗಡೆ ಅಪಿಯರ್ ಆಗ್ತಿರ್ಬೋದು. ಅಪಿಯರ್ ಆಗ್ಬೋದು. ಇದನ್ನು ನಾವು ಐಲ್ಯಾಂಡ್ಸ್ ಅಂತ ಕರಿತೇವೆ. ಈಸ್ಲ್ಯಾಂಡ್ ಆರ್ ಐಲ್ಯಾಂಡ್ ಅಂತ ಕರಿತೇವೆ. ಇದ್ರ ಜೊತೆಗೆ ನಾನು ನಿಮ್ಗೆ ಇನ್ನೊಂದು ಫಾರ್ಮೇಷನ್ ಕೂಡ ಹೇಳಿದ್ದೆ. ಅದೇನಪ್ಪ ಅಂದರೆ ಮಿಡ್ ಓಷನಿಕ್ ರಿಡ್ಜಸ್ ಬಗ್ಗೆ ಕೂಡ ನಾನು ನಿಮ್ಗೆ ಹೇಳಿದ್ದೆ. ಮಿಡ್ ಓಷನಿಕ್ ರಿಡ್ಜಸ್ ಯಾಕೆ ಫಾರ್ಮ್ ಆಗುತ್ತೆ? ಇದು ಕನ್ವೆನ್ಷನಲ್ ಕರೆಂಟ್ಸಿಂದ ಫಾರ್ಮ್ ಆಗುತ್ತೆ. ಸೊ ಈ ಒಂದು ಲ್ಯಾಂಡ್ ಫಾರ್ಮ್ ಬಗ್ಗೆ ಕೂಡ ನಾನು ನಿಮ್ಗೆ ಹೇಳಿದ್ದೇನೆ. ಸೊ ನಿಮಗೆ ನಾವು ಸಮುದ್ರದ ಕೆಳಗಡೆ ಎಷ್ಟು ಲ್ಯಾಂಡ್ ಫಾರ್ಮ್ ಗೊತ್ತಿದೆ? ಈಗ ಆಲ್ಮೋಸ್ಟ್ 4 ಲ್ಯಾಂಡ್ ಫಾರ್ಮ್ ಗೊತ್ತಿದೆ. ಸಮುದ್ರದ ಒಳಗಡೆ ಯಾವ್ಯಾವುದು? ಒಂದು ಮಿಡ್ ಓಷನಿಕ್ ರಿಡ್ಜ್ ಇರ್ಬೋದು. ಇದನ್ನು ಸೆಂಟ್ರಲ್ ಲೈನ್ ಬರುತ್ತಲ್ವ, ಇದನ್ನ ಸೆಂಟ್ರಲ್ ಫಾಲ್ಟ್ ಅಂತಾರೆ, ಆಯ್ತಾ? ಮಿಡ್ ಓಷನಿಕ್ ರಿಡ್ಜಸ್ದು ಸೆಂಟ್ರಲ್ ಟಿಪ್ ಇಲ್ಲಿಂದ ಲಾವಾ ಹೊರಗೆ ಬರುತ್ತಲ್ವ, ಅದನ್ನ ನಾವು ಸೆಂಟ್ರಲ್ ಫಾಲ್ಟ್ ಅಂತ ಕರಿತೇವೆ. ಸೊ ನಿಮಗೆ ಮಿಡ್ ಓಷನಿಕ್ ರಿಡ್ಜಸ್ ಗೊತ್ತಿದೆ, ಕನ್ವೆನ್ಷನಲ್ ಕರೆಂಟ್ ಥಿಯರಿಯಿಂದ ಫಾರ್ಮ್ ಆಗುತ್ತೆ. ನಿಮ್ಗೀಗ ರಿಡ್ಜಸ್ ಕೂಡ ಗೊತ್ತಿದೆ, ನಿಮ್ಗೀಗ ಗೊಯೋಟ್ ಕೂಡ ಗೊತ್ತಿದೆ, ನಿಮ್ಗೀಗ ಐಲ್ಯಾಂಡ್ ಕೂಡ ಗೊತ್ತಿದೆ, ಸಮುದ್ರದ ಮೇಲ್ಗಡೆ ಕಾಣುವಂಥ ನೆಲ. ಈ 3 ಯಾವುದರಿಂದ ಫಾರ್ಮ್ ಆಗಿದೆ? ಈಗ ಸದ್ಯಕ್ಕೆ ಈ 3 ಲ್ಯಾಂಡ್ ಫಾರ್ಮ್ಸ್ ಎಲ್ಲಿಂದ ಬಂದಿದೆ ಅಂತ ಗೊತ್ತಾಗಬೇಕು ನಿಮಗೆ. ಈ 3 ಮ್ಯಾಂಟಲ್ ಪ್ಲೂಮಿಂಗ್ ಇಂದ ಬರುತ್ತೆ. ಸೊ ಸಮುದ್ರದ ಕೆಳಗೆ 4 ಲ್ಯಾಂಡ್ ಫಾರ್ಮ್ ಗೊತ್ತಿದೆ ನಿಮಗೆ. ಸಮುದ್ರದ ಕೆಳಗಡೆ 4 ಗೊತ್ತಿದೆ ನಿಮಗೆ. ಅರ್ಥ ಆಗ್ತಿದೆಯಾ? ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈ ರಿಡ್ಜ್ ಇದೆ ಅಲ್ವಾ, ಈ ರಿಡ್ಜಿಂದ ಲಾವಾ ಹೊರಗೆ ಬರಲೂಬಹುದು. ದೇರ್ ಈಸ್ ಎ ಪಾಸಿಬಿಲಿಟಿ ದಟ್ ಲಾವಾ ಹೊರಗೆ ಬರ್ಬೋದು, ಬರದೇ ಇರ್ಬೋದು. ಇಲ್ಲಿ ಕೂಡ ಅಷ್ಟೇ, ಐಲ್ಯಾಂಡಿಂದ ಮ್ಯಾಗ್ಮಾ ಹೊರಗೆ ಬರ್ಬೋದು, ಬರ್ತೇನೂ ಇರ್ಬೋದು. ಬರ್ತಾ ಇದೆ ಅಂದರೆ ಅರ್ಥ ಏನು? ಐಲ್ಯಾಂಡಿಂದ, ಈ ಒಂದು ಐಲ್ಯಾಂಡಿಂದ ಹೊರಗಡೆ ಬರ್ತಿದೆ ಅಂದರೆ ಅದಕ್ಕೆ ಕಾರಣ ಇನ್ನೂ ಕೂಡ ಆ ಪ್ಲೇಟ್ ಮ್ಯಾಂಟಲ್ ಪ್ಲೂಮ್ದು ಕೆಳಗಡೆ ಇದೆ ಅಂತ ಅರ್ಥ, ಆಯಿತಾ? ಇದು ಕೂಡ ಮ್ಯಾಂಟಲ್ ಪ್ಲೂಮ್ದು ಕೆಳಗಡೆ ಇನ್ನೂ ಇದ್ದರೆ ಮ್ಯಾಗ್ಮಾ ಬರ್ತಾ ಇರುತ್ತೆ. ಯಾವಾಗ ಮ್ಯಾಂಟಲ್ ಪ್ಲೂಮಿಂಗ್ಗಿಂತ ಈ ಪ್ಲೇಟ್ ಮುಂದೆ ಸರಿದು ಮ್ಯಾಂಟಲ್ ಪ್ಲೂಮ್ ಇಲ್ಲಿಗೆ ಬಂದು ಇಲ್ಲಿಗೆ ನಿಲ್ಲುತ್ತೆ ಅಲ್ವಾ, ಅವಾಗ ಮ್ಯಾಗ್ಮಾದು ಸ್ಟೋರಿಂಗ್ ಆಗಲ್ಲ, ಮ್ಯಾಗ್ಮಾ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಮ್ಯಾಗ್ಮಾ ಈಗ ಇಲ್ಲಿದೆ, ಇಲ್ಲಿ ಯಾವುದೇ ರೀತಿ ಸೋರ್ಸ್ ಇಲ್ಲ ಅಲ್ವಾ, ಅವಾಗ ಅದು ಇನ್ಆಕ್ಟಿವ್ ಆಗುತ್ತೆ. ಎಲ್ಲಿವರೆಗೂ ಮ್ಯಾಂಟಲ್ ಪ್ಲೂಮ್ ಆ ಗುಡ್ಡದ ಕೆಳಗಿರುತ್ತೋ, ಆ ಪ್ಲೇಟ್ ಮ್ಯಾಂಟಲ್ ಪ್ಲೂಮ್ ಕೆಳಗಿರುತ್ತೋ, ಇರಪ್ಷನ್ಸ್ ಆಗ್ತಾನೆ ಇರುತ್ತೆ. ಒಂದು ಸಲ ಮ್ಯಾಂಟಲ್ ಪ್ಲೂಮ್ನ ಬಿಟ್ಟು ಆ ನೆಲ ಮುಂದೆ ಹೋದ್ಮೇಲೆ ಮತ್ತೆ ಇರಪ್ಷನ್ಸ್ ಆಗಲ್ಲ, ಆಯಿತಾ? ಇದು 4 ಥರ ಲ್ಯಾಂಡ್ ಫಾರ್ಮ್ಸ್ ಹೇಳಿದ್ದೇನೆ, ಇದು ಫಾರ್ಮ್ ಆಯಿತು. ಇವಾಗ ನೋಡಿ, ಮ್ಯಾಂಟಲ್ ಪ್ಲೂಮ್, ಇವಾಗ ಅರ್ಥ ಮಾಡ್ಕೊಳ್ಳಿ, ಮ್ಯಾಂಟಲ್ ಪ್ಲೂಮ್ ಕಾಂಟಿನೆಂಟಲ್ ಕ್ರಸ್ಟ್ ಮೇಲೆ ಹಿಟ್ ಆದರೆ ಏನಾಗುತ್ತೆ? ಇಲ್ಲಿದೆ, ಇದು ನಂದಿಗೂ ಕಾಂಟಿನೆಂಟಲ್ ಕ್ರಸ್ಟ್, ಏಷ್ಯಾ, ಆಫ್ರಿಕಾ, ಸೌತ್ ಆಫ್ರಿಕಾ, ಈ ಥರ ಕಾಂಟಿನೆಂಟಲ್ ಕ್ರಸ್ಟ್ ಮೇಲೆ ಮ್ಯಾಂಟಲ್ ಪ್ಲೂಮ್ ಇಟ್ಟಾದರೆ ಏನಾಗುತ್ತೆ ಅಂತ ಅಂದ್ಕೊಂಡ್ರೆ ನೋಡಿ, ದಿಸ್ ವಿಲ್ ಗಿವ್ ರೈಸ್ ಟು ಪ್ಲಾಟ್ಯೂಸ್. ಇದು ಪ್ಲಾಟ್ಯೂಸ್ಗೆ ಫಾರ್ಮ್ ಕೊಡುತ್ತೆ ಈ ಥರ. ಇಟ್ ವಿಲ್ ಗಿವ್ ರೈಸ್ ಟು ವಾಟ್? ಪ್ಲಾಟ್ಯೂಸ್ ಫಾರ್ಮ್ ಆಗುತ್ತೆ, ಈ ಥರ ಇರುತ್ತೆ.
ಅದೇ ಸೇಮ್ ಮ್ಯಾಂಟಲ್ ಪ್ಲೂಮ್ ನೆಲದ ಮೇಲೆ ಬಂದರೆ ಏನಾಗುತ್ತೆ ಪ್ಲಾಟ್ಯೂಸ್ ಅಂದರೆ ನೋಡಿ ಇನಿಷಿಯಲಿ ಈ ಜಾಗದಲ್ಲಿ ಇದು ಮ್ಯಾಂಟಲ್ ಪ್ಲೂಮ್ ಇರ್ಬೋದು, ಇದು ಮುಂದೆ ಸರಿತು, ಆಮೇಲೆ ಮ್ಯಾಂಟಲ್ ಪ್ಲೂಮ್ ಇಲ್ಲಿ ಬಂತು, ಮುಂದೆ ಸರಿತು, ಆಮೇಲೆ ಮ್ಯಾಂಟಲ್ ಪ್ಲೂಮ್ ಇಲ್ಲಿ ಬಂತು, ಮುಂದೆ ಸರಿತು, ಆಮೇಲೆ ಮ್ಯಾಂಟಲ್ ಪ್ಲೂಮ್ ಇಲ್ಲಿ ಬಂತು, ಮುಂದೆ ಸರಿತು. ಪ್ಲೇಟ್ ಸರಿತಾ ಇದೆ, ಬಟ್ ಪದೇ ಪ್ಲೇಟ್ ಬಿಡಿಸೋ ಬದಲು ನಾನು ಇಲ್ಲಿ ಬಿಡಿಸ್ತಾ ಇದ್ದೆ ಆಯಿತಾ. ಇನಿಷಿಯಲಿ ಈ ಪ್ಲೇಟ್ ಈ ಜಾಗದಲ್ಲಿತ್ತು, ಮುಂದೆ ಸರಿತು, ಆಮೇಲೆ 2 ಇಲ್ಲಿಗೆ ಬಂತು, ಮುಂದೆ ಸರಿತು, 1 ಇಲ್ಲಿಗೆ ಬಂದಿರುತ್ತೆ, ಆಮೇಲೆ 3 ಇಲ್ಲಿಗೆ ಬಂತು, 2 ಮುಂದೆ ಸರಿತು, 1 ಮುಂದೆ ಸರಿತು, ಆಮೇಲೆ 4 3 2 1 ಇದು ನನ್ನ 1, ಇದು ನನ್ನ 2, ಇದು ನನ್ನ 3, ಇದು ನನ್ನ 4 ಅಂದರೆ ಸರಿತಾ ಹೋಗ್ತಿದೆ ಆಯಿತಾ, ಕಂಟಿನ್ಯೂಸ್ ಆಗಿ ಸರಿತಾ ಹೋಗ್ತಿದೆ. ಆಮೇಲೆ ಒಂದು ನಿಮಿಷ, ಆಮೇಲೆ ಮ್ಯಾಂಟಲ್ ಪ್ಲೂಮ್ ಆಗ್ತಿದ್ದಂಥ ಸೋರ್ಸ್ ಇದೆ ಅಲ್ವಾ, ಅದು ಇದೇ ಜಾಗದಲ್ಲಿ ಫಿಕ್ಸ್ ಆಗಿದೆ. ಮ್ಯಾಂಟಲ್ ಪ್ಲೂಮ್ ಇಲ್ಲಿ ಆಗ್ತಿತ್ತು, ಒಂದು ನಿಮಿಷ ಕಲರ್ ಹೋಯಿತು, ಮ್ಯಾಂಟಲ್ ಪ್ಲೂಮ್ ಇಲ್ಲಿ ಆಗ್ತಿದೆ ಆಯಿತಾ. ಮ್ಯಾಂಟಲ್ ಪ್ಲೂಮಿಂಗ್ ಇಲ್ಲೇ ಆಗ್ತಿದೆ, ಬಟ್ ಏನಾಗ್ತಾ ಇದೆ ಅದು ಸರಿತಾ ಮುಂದೆ ಹೋಗ್ತಿದೆ ಆಯಿತಾ. ಹಳೆ ಫಾರ್ಮೇಷನಿಂದ ಅದು ಮುಂದೆ ಹೋಗ್ತಾ ಇದೆ. ಸೊ ಈ ಥರ ಫಾರ್ಮೇಷನ್ ಕ್ರಿಯೇಟ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಈ ಥರ ಫಾರ್ಮೇಷನ್ ಕ್ರಿಯೇಟ್ ಆಗುತ್ತೆ. ನೆಲದ ಮೇಲ್ಗಡೆ ಮಾತಾಡ್ತಾ ಇದ್ದಾನೆ, ಈ ಥರ ಫಾರ್ಮೇಷನ್ ಓವರ್ ದ ಟೈಮ್ ಈ ಥರ ಫಾರ್ಮೇಷನ್ ಕ್ರಿಯೇಟ್ ಆಗುತ್ತೆ ಕಾಂಟಿನೆಂಟಲ್ ಕ್ರಸ್ಟ್ ಮೇಲ್ಗಡೆ. ಈ ಫಾರ್ಮೇಷನ್ ನಾವು ಪ್ಲಾಟ್ಯೂ ಅಂತ ಕರಿತೇವೆ. ಈ ಫಾರ್ಮೇಷನ್ ನಾವು ಏನಂತ ಕರಿತೇವೆ? ಪ್ಲಾಟ್ಯೂ ಅಂತ ಕರಿತೇವೆ. ಪ್ಲಾಟ್ಯೂ ಅಂದ್ರೆ ಏನು? ಎಲಿವೇಟೆಡ್ ಲ್ಯಾಂಡ್ ಆನ್ ದ ಕ್ರಸ್ಟ್. ಎಲಿವೇಟೆಡ್ ಲ್ಯಾಂಡ್, ಎಲಿವೇಟೆಡ್ ಅಲ್ಲ, ಎಲಿವೇಟೆಡ್, ಸ್ಲೈಟ್ಲಿ ಎಲಿವೇಟೆಡ್ ಲ್ಯಾಂಡ್ ಆನ್ ಕ್ರಸ್ಟ್. ಅಂದರೆ ಲಿಥೋಸ್ಪಿಯರ್ ಪ್ಲೇಟ್ ಇಲ್ಲಿದೆ ನೋಡಿ, ಲಿಥೋಸ್ಪಿಯರ್ ಪ್ಲೇಟ್ ಇಲ್ಲಿದೆ, ಇಲ್ಲಿ ಒಂದು ಫ್ಲಾಟ್ ಸರ್ಫೇಸ್ ಕ್ರಿಯೇಟ್ ಆಗಿದೆ, ಎಲಿವೇಟೆಡ್ ಫ್ಲಾಟ್ ಸರ್ಫೇಸ್. ಇದು ಫ್ಲಾಟ್ ಆಗಿರುತ್ತೆ, ಎಲಿವೇಟ್ ಆಗಿರುತ್ತೆ. ಎಲಿವೇಟ್ ಅಂದರೆ ಎತ್ತರದಲ್ಲಿರುತ್ತೆ, ಮತ್ತು ಫ್ಲಾಟ್ ಆಗಿರುತ್ತೆ. ಒಂದು ಜಾಗ ಎತ್ಕೊಂಡು ಬಂದು ನಿಂತಂಗಿರುತ್ತೆ ಕ್ರಸ್ಟ್ ಮೇಲೆ. ಈ ಥರ ಫಾರ್ಮೇಷನ್ ಫಾರ್ಮ್ ಆಗುತ್ತೆ. ಇದನ್ನು ನಾವು ಪ್ಲಾಟ್ಯೂಸ್ ಅಂತ ಕರೀತೇವೆ. ವಾಟ್ ಈಸ್ ಪ್ಲಾಟ್ಯೂಸ್? ಆ್ಯಂಡ್ ಎಲಿವೇಟೆಡ್ ಲ್ಯಾಂಡ್ ಆನ್ ದ ಕ್ರಸ್ಟ್. An elevated flat land on the crust. Elevated flat land on the crust ಅಂದರೆ ಎತ್ತರಕ್ಕೆ ಬಂದು ಒಂದು ಫ್ಲಾಟ್ ಆಗಿರುವಂಥ ನೆಲ, ಇದನ್ನು ನಾವು ಪ್ಲಾಟ್ಯೂ ಅಂತ ಕರೀತೇವೆ. ಇದು ಯಾಕೆ ಫಾರ್ಮ್ ಆಗುತ್ತೆ? ಮಿಡ್ ಓಷನಿಕ್ ರಿಡ್ಜಸ್ ಇಂದನೇ ಫಾರ್ಮ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಯಾಕೆ ಫಾರ್ಮ್ ಆಗುತ್ತೆ? ಮಿಡ್ ಓಷನಿಕ್ ರಿಡ್ಜಸ್ ಅಲ್ಲ, ಸಾರಿ, ಮ್ಯಾಂಟಲ್ ಪ್ಲೂಮಿಂಗ್ ಇಂದನೇ ಫಾರ್ಮ್ ಆಗುತ್ತೆ ಆಯ್ತಾ. ಇದನ್ನು ನಾವು ಬಸಾಲ್ಟಿಕ್ ಪ್ಲಾಟ್ಯೂ ಅಂತ ಕೂಡ ಕರಿತೇವೆ. ಬಸಾಲ್ಟಿಕ್ ಯಾಕೆ? ಬಿಕಾಸ್ ಮ್ಯಾಂಟಲ್ ಪ್ಲೂಮ್ಸ್ ಆರ್ ಮೇಡ್ ಅಪ್ ಆಫ್ ಬಸಾಲ್ಟಿಕ್ ಲಾವಾ. ಇದನ್ನು ನಾವು ಬಸಾಲ್ಟಿಕ್ ಪ್ಲಾಟ್ಯೂಸ್ ಅಂತ ಕೂಡ ಕರಿತೇವೆ ಆಯಿತಾ. ಬಸಾಲ್ಟಿಕ್ ಪ್ಲಾಟ್ಯೂಸ್ಗೆ ಎಕ್ಸಾಂಪಲ್ ಯಾವುದು ಅಂತ ನಿಮಗೆ ಬೇಕಿದ್ರೆ ಇಂಡಿಯಾದಲ್ಲಿ ಹೇಳ್ತಾ ಇದ್ದಾನೆ. ದೇರ್ ಆರ್ ಮೆನಿ ಪ್ಲಾಟ್ಯೂಸ್. ಫಾರ್ ಎಕ್ಸಾಂಪಲ್, ಇಂಡಿಯಾ ಅಂತ ಅಲ್ಲ, ವರ್ಲ್ಡಲ್ಲಿ ತುಂಬ ಇದೆ. ಸೈಬೀರಿಯನ್ ಪ್ಲಾಟ್ಯೂ ಇದೆ, ಇದು ವರ್ಲ್ಡಲ್ಲಿ ಎಕ್ಸಾಂಪಲ್ಸ್ ಆಯಿತಾ. ಈ ಥರ ಪ್ಲಾಟ್ಯೂಸ್ಗೆ ಎಕ್ಸಾಂಪಲ್ ಸೈಬೀರಿಯನ್ ಪ್ಲಾಟ್ಯೂ ಕೂಡ ಇದೆ. ಬಟ್ ನಿಮಗೆ ಒಂದು ಗೊತ್ತಿದ್ರೆ ಸಾಕು, ದಟ್ ಈಸ್ ಡೆಕ್ಕನ್ ಪ್ಲಾಟ್ಯೂ. ಇಂಡಿಯಾದಲ್ಲಿ ಡೆಕ್ಕನ್ ಪ್ಲಾಟ್ಯೂ ಇದೆ. ವಿ ಹ್ಯಾವ್ ಡೆಕ್ಕನ್ ಪ್ಲಾಟ್ಯೂ. ಅರ್ಥ ಆಗ್ತಿದೆಯಾ? ಇಂಡಿಯಾದಲ್ಲಿ ಡೆಕ್ಕನ್ ಪ್ಲಾಟ್ಯೂ ಇದೆ. ಎಲ್ಲಿ? ಇನ್ ಕೇಸ್ ನೀವು ಈ ಥರ ಸೌತ್ ಇಂಡಿಯಾ ಬಿಡಿಸಿದ್ರೆ ಡೆಕ್ಕನ್ ಪ್ಲಾಟ್ಯೂ ಈ ಪರ್ಟಿಕ್ಯುಲರ್ ರೇಂಜಲ್ಲಿ ಬರುತ್ತೆ. ಈ ಪರ್ಟಿಕ್ಯುಲರ್ ರೇಂಜಲ್ಲಿ ನಮಗೆ ಡೆಕ್ಕನ್ ಪ್ಲಾಟ್ಯೂ ಬರುತ್ತೆ. ಬಿಡಿಸಿಟ್ಕೊಳ್ಳಿ ಈ ಥರ ಒಂದು ಚಿಕ್ಕ ಡಯಾಗ್ರಾಮಲ್ಲಿ. ದಿಸ್ ಈಸ್ ಅವರ್ ಡೆಕ್ಕನ್ ಪ್ಲಾಟ್ಯೂ. ಇಂಡಿಯಾದಲ್ಲಿ ಡೆಕ್ಕನ್ ಪ್ಲಾಟ್ಯೂ ಏನಿದೆ ಅಲ್ವಾ, ಅದು ಕೂಡ ಒಂದು ಮ್ಯಾಂಟಲ್ ಪ್ಲೂಮಿಂಗಿಂದನೇ ಫಾರ್ಮ್ ಆಗಿರುವಂಥದ್ದು. ಡೆಕ್ಕನ್ ಪ್ಲಾಟ್ಯೂ ಇದೆ ಅಲ್ವಾ, ಅದು ಕೂಡ ಒಂದು ಮ್ಯಾಂಟಲ್ ಪ್ಲೂಮಿಂಗಿಂದನೇ ಫಾರ್ಮ್ ಆಗಿರುವಂಥದ್ದು. ಇದಕ್ಕೆ ಕಾರಣ ಯಾವುದು? ಇದಕ್ಕೆ ಮ್ಯಾಂಟಲ್ ಪ್ಲೂಮ್ಗೆ ಸೋರ್ಸ್ ಯಾವುದು? ಹಾಟ್ಸ್ಪಾಟಿನ ಹೆಸರೇನು ಅಂತ ಕೇಳಿದ್ರೆ, ಆ ಹಾಟ್ಸ್ಪಾಟಿನ ಹೆಸರು ರೀಯೂನಿಯನ್ ಹಾಟ್ಸ್ಪಾಟ್. ರೀಯೂನಿಯನ್ ಹಾಟ್ಸ್ಪಾಟ್. ಇದು ಹೇಗೆ ಕ್ರಿಯೇಟ್ ಆಯ್ತು ಅಂತ ಒಂದು ಚಿಕ್ಕ ಸ್ಯಾಂಪಲ್ ಹೇಳ್ತಾನೆ ಈಗ ನೋಡಿ. ನಮಗೆ ಡೆಕ್ಕನ್ ಪ್ಲಾಟ್ಯೂ ಫಾರ್ಮ್ ಮಾಡಿರುವಂಥ ಮ್ಯಾಂಟಲ್ ಪ್ಲೂಮಿನ ಹೆಸರೇನು? ರೀಯೂನಿಯನ್. ಇದ್ರ ಹೆಸರು ರೀಯೂನಿಯನ್. ಏನಾಗಿರುತ್ತೆ ಅಂತ ಹೇಳ್ತಾನೆ. ಫಸ್ಟ್ ಇಷ್ಟು ನೆನಪಿಟ್ಕೊಳ್ಳಿ, ಯಾವಾಗ ಒಂದು ಕಾಂಟಿನೆಂಟಲ್ ಕ್ರಸ್ಟ್ ಮೇಲೆ ಮ್ಯಾಂಟಲ್ ಪ್ಲೂಮಿಂಗ್ ಆಗುತ್ತೆ ಅಲ್ವಾ, ಒಂದು ಎಲಿವೇಟೆಡ್ ಲ್ಯಾಂಡ್ನ ಕ್ರಿಯೇಟ್ ಮಾಡುತ್ತೆ. ಅದೇ ಥರ ಸಮುದ್ರದ ಕೆಳಗಾದರೆ ಗೊಯೋಟ್ ಐಲ್ಯಾಂಡ್ ರಿಡ್ಜಸ್ ಫಾರ್ಮ್ ಆಗುತ್ತೆ. ಸೊ ಇವಾಗ ಇಂಡಿಯಾದಲ್ಲಿ ಡೆಕ್ಕನ್ ಪ್ಲಾಟ್ಯೂ ಹೇಗೆ ಬಂತು ಅನ್ನೋದಕ್ಕೆ ಕಾರಣಕ್ಕೆ ಒಂದು ಎಕ್ಸ್ಪ್ಲನೇಷನ್ ಇದೆ. ದಟ್ ಈಸ್ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ. ಅದೇನಪ್ಪ ಅಂದರೆ, ಇಲ್ಲಿ ಎಂಟಾರ್ಟಿಕಾ ಇತ್ತಲ್ವ ಇನಿಷಿಯಲಿ, ಗೋಂಡ್ವಾನ, ಆ ವಾನ, ಈ ವಾನ ಅಂತ. ಇಲ್ಲಿ ಏಷ್ಯಾ ಇದೆ, ಇಲ್ಲಿ ಯುರೇಷಿಯನ್ ಪ್ಲೇಟ್ ಇದೆ ಆಯಿತಾ. ಇಲ್ಲಿ ನಮ್ಮ ಯುರೇಷಿಯನ್ ಪ್ಲೇಟ್ ಇದೆ ಅಂತ ಇಟ್ಕೊಳ್ಳಿ. ಇದು ಯುರೇಷಿಯನ್ ಪ್ಲೇಟ್, ಏಷ್ಯನ್ ಪ್ಲೇಟ್. ಇದು ಇನ್ನೂ ಬಂದಿಲ್ಲ ಇಂಡಿಯಾ, ಏಷ್ಯನ್ ಪ್ಲೇಟ್ ಇದು ಈ ಥರ ಇದೆ ಅಂತ ಇಟ್ಕೊಳ್ಳಿ. ಡಯಾಗ್ರಾಮ್ ನನಗೆ ಚೆನ್ನಾಗಿ ಬಿಡಿಸ್ತಿಲ್ಲ, ಒಂದು ನಿಮಿಷ ಬಿಡಿಸೇ ಬಿಡೋಣ ಯಾವನಿಗೆ ಬೇಕು. 1 ಸೆಕೆಂಡ್. ಓಕೆ, ಇದು ಯುರೇಷಿಯನ್ ಪ್ಲೇಟ್, ನಮ್ಮ ಏಷ್ಯಾ ಅಂತ ಇಟ್ಕೊಳ್ಳಿ. ಈಗ ಇದು ಯುರೇಷಿಯಾ, ಇಲ್ಲಿ ನಮ್ಮ ಇಂಡಿಯಾ ಇದೆ. ಇನ್ನೂ ಇಂಡಿಯಾಲಿಗೆ ಸೇರ್ಕೊಂಡಿಲ್ಲ. ಇಂಡಿಯನ್ ಪ್ಲೇಟ್ ಇದೆ ಅಲ್ವಾ, ಅದು ಇನ್ನೂ ಸೇರ್ಕೊಂಡಿಲ್ಲ. ಇಲ್ಲೆಲ್ಲ ಹಿಂಗೆ ತೇಲ್ತಾ ಇದೆ ಆಯಿತಾ. ಇದು ಇಂಡಿಯನ್ ಪ್ಲೇಟ್. ಇಂಡಿಯನ್ ಪ್ಲೇಟ್ ಏನಾಯಿತು, ಓವರ್ ದ ಟೈಮ್ ಇಟ್ ಸ್ಟಾರ್ಟೆಡ್ ಡ್ರಿಫ್ಟಿಂಗ್ ಟುವರ್ಡ್ಸ್ ದ ಟಾಪ್. ಗೊತ್ತಿದೆ, ನಾರ್ತ್ ವರ್ಲ್ಡ್ ಡ್ರಿಫ್ಟ್ ಆಗಿದೆ. ಇಂಡಿಯನ್ ಪ್ಲೇಟ್ ಇದೆ ಅಲ್ವಾ, ನಾರ್ತ್ ವರ್ಲ್ಡ್ ಡ್ರಿಫ್ಟ್ ಆಗಿದೆ. ಅವಾಗ ಏನಾಯಿತು, ಇಲ್ಲಿದ್ದಂಥ ಪ್ಲೇಟ್ ಸ್ಲೋಲಿ ಮೇಲ್ಗಡೆ ಬರ್ತಾ ಹೋಗುತ್ತೆ. ಇಲ್ಲಿಗೆ ಬಂತಂತ ಇಟ್ಕೊಳ್ಳಿ, ಸ್ಲೋಲಿ ಹಿಂಗೆ ಬಂತು, ಇಲ್ಲಿಗೆ ಬಂತಂತ ಇಟ್ಕೊಳ್ಳಿ. ಯಾವಾಗ ಇದು ಮೇಲ್ಗಡೆ ಹೋಗ್ತಾ ಇತ್ತಲ್ವ ನಮ್ಮ ಇಂಡಿಯನ್ ಪ್ಲೇಟು, ಈ ಜಾಗದಲ್ಲಿ ಒಂದು ಮ್ಯಾಂಟಲ್ ಪ್ಲೂಮಿಂಗ್ ನಡೀತು. ಈ ಪರ್ಟಿಕ್ಯುಲರ್ ಜಾಗದಲ್ಲಿ
ಮೇಲ್ಗಡೆ ನಾನೀಗ ಲಿಥೋಸ್ಪಿಯರ್ ತೋರಿಸ್ತಾ ಇದ್ದೇನೆ ಆಯ್ತಾ. ಲಿಥೋಸ್ಪಿಯರ್ ಕೆಳಗಡೆ ಆಸ್ಟೆನೋಸ್ಪಿಯರ್ ಇದೆ. ನೀವೀಗ ಲಿಥೋಸ್ಪಿಯರ್ ಫಾರ್ಮಲ್ಲಿ ನೋಡ್ತಾ ಇದ್ದೀರಾ. ನೀವು ಈ ಪ್ಲೇಟ್ನ ಹೀಗೆ ನೋಡ್ತಾ ಇದ್ದೀರಿ. ಇದು ಲಿಥೋಸ್ಪಿಯರ್, ಇಲ್ಲಿ ಆಸ್ಟೆನೋಸ್ಪಿಯರ್. ನಮ್ಮ ಕಣ್ಣಿಗೆ ಎಲ್ಲಿದೆ? ಇಲ್ಲಿದೆ, ಟಾಪಲ್ಲಿದೆ. ಸೊ ನೀವು ಮೇಲ್ಗಡೆಯಿಂದ ನೋಡೋದ್ರಿಂದ ನಿಮಗೆ ಲಿಥೋಸ್ಪಿಯರ್ ಮಾತ್ರ ಕಾಣ್ತಿದೆ, ಅದ್ರ ಕೆಳಗಡೆ ಆಸ್ಟೆನೋಸ್ಪಿಯರ್ ಇದೆ. ಇಲ್ಲಿ ಒಂದು ಮ್ಯಾಂಟಲ್ ಪ್ಲೂಮಿಂಗ್ ಆಗ್ತಾ ಇತ್ತು. ಈ ಪಾಯಿಂಟ್ನ ನಾವು ರೀಯೂನಿಯನ್ ಅಂತ ಕರಿತೇವೆ. ಈ ಮ್ಯಾಂಟಲ್ ಪ್ಲೂಮ್ ಸ್ಪೇಟ್ನ ನಾವು ರೀಯೂನಿಯನ್ ಹಾಟ್ಸ್ಪಾಟ್ ಅಂತ ಕರೀತಾರೆ. ವಾಟ್ ಈಸ್ ಹಾಟ್ಸ್ಪಾಟ್? ದ ಪ್ಲೇಸ್ ಫ್ರಮ್ ವಿಚ್ ಮ್ಯಾಂಟಲ್ ಪ್ಲೂಮ್ ಕಮ್ಸ್ ಔಟ್. ಇದ್ರ ಹೆಸರು ರೀಯೂನಿಯನ್. ಆಮೇಲೆ ಏನಾಯಿತು, ನಮ್ಮ ಪ್ಲೇಟ್ ಸ್ಲೋಲಿ ಇದ್ರ ಮೇಲೆ ಪಾಸ್ ಆಗೋಕ್ಕೂ ಶುರುವಾಯ್ತಂತೆ. ಈ ಥರ ಪ್ಲೇಟ್ ಮೂವ್ ಆಗೋಕ್ಕೆ ಶುರುವಾಯ್ತಂತೆ. ಯಾವಾಗ ನಾವು ಅದ್ರ ಮೇಲೆ ಬಂದೆ ಅಲ್ವಾ, ದೆನ್ ಇಟ್ ಸ್ಟಾರ್ಟೆಡ್ ಗಿವಿಂಗ್ ಸಮ್ ಕಲೆಕ್ಷನ್ಸ್. ಅಲ್ಲಿದ್ದಂಥ ಮ್ಯಾಂಟಲ್ ಪ್ಲೂಮ್ಸ್ ಹಿಂಗೆ ಬಂದು ನಮ್ಮ ಭೂಮಿ ಮೇಲೆ, ನಮ್ಮ ಅರ್ತ್ ಮೇಲೆ, ಇಂಡಿಯಾ ಮೇಲೆ ಕಲೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇಂಡಿಯನ್ ಪ್ಲೇಟ್ ವಾಸ್ ಮೂವಿಂಗ್. ಇಂಡಿಯನ್ ಪ್ಲೇಟ್ ನಿಂತಿರೋ ಜಾಗದಲ್ಲಿ ನಿಂತಿರಲಿಲ್ಲ, ಅದು ಹೋಗ್ತಾನೆ ಇತ್ತು. ಸೊ ಅವಾಗ ಏನಾಯಿತು, ಅದ್ರ ಸ್ಯಾಂಪಲ್ಸ್ ಇಲ್ಲಿ ಹಿಂಗೆ ಸ್ಟೋರ್ ಆಗ್ತಾ ಹೋಗುತ್ತೆ. ಅದ್ರ ಸ್ಯಾಂಪಲ್ಸ್ ಏನಾಯಿತು, ಹೀಗೆ ಸ್ಟೋರ್ ಆಗ್ತಾ ಹೋಯಿತು. ಜೊತೆ ಕೊನೆಗೆ ಏನಾಯಿತು, ನಮ್ಮ ಭಾರತ ಬಂದು ಇಲ್ಲಿ ಹಿಟ್ ಆಗುತ್ತೆ. ನಮ್ಮ ಭಾರತ ಬಂದು ಯುರೇಷಿಯಾಗೆ ಹಿಟ್ ಆಗುತ್ತೆ. ಬಟ್ ಆ ಟೈಮಲ್ಲಿ ಏನಾಗಿತ್ತು, ದೇರ್ ವೇರ್ ಸ್ಯಾಂಪಲ್ಸ್ ಆಫ್ ಬಸಾಲ್ಟಿಕ್ ಪ್ಲಾಟ್ಯೂ ಕಲೆಕ್ಟೆಡ್ ಆನ್ ಇಂಡಿಯಾ. ನಮ್ಮ ಇಂಡಿಯನ್ ಪ್ಲೇಟಲ್ಲಿ ಬಸಾಲ್ಟಿಕ್ ಮ್ಯಾಗ್ಮಾ ಕಲೆಕ್ಟ್ ಆಗಿತ್ತು. ಯಾಕೆ? ಇಂಡಿಯಾ ಸೌತಿಂದ ನಾರ್ತ್ ಮೂವ್ ಆಗ್ತಿರ್ಬೇಕಾದ್ರೆ ಯಾವುದೋ ಒಂದು ಟೈಮಲ್ಲಿ ರೀಯೂನಿಯನ್ ಹಾಟ್ಸ್ಪಾಟ್ ಅನ್ನೋ ಒಂದು ಪ್ಲೇಸ್ ಮೇಲೆ, ರೀಯೂನಿಯನ್ ಹಾಟ್ಸ್ಪಾಟ್ ಅನ್ನೋ ಒಂದು ಮ್ಯಾಂಟಲ್ ಪ್ಲೂಮ್ ಮೇಲೆ ಫ್ಲೋಟ್ ಆಗೋಕ್ಕೆ ಶುರುವಾಗುತ್ತೆ. ಈ ಥರ ಇಲ್ಲಿ ಇದೀಗ ಇಂಡಿಯಾ ಅಂತ ಇಟ್ಕೊಳ್ಳಿ. ಇದು ನಮ್ಮ ರೀಯೂನಿಯನ್ ಮ್ಯಾಂಟಲ್ ಪ್ಲೂಮ್ ಆರ್ ಹಾಟ್ಸ್ಪಾಟ್. ಸೊ ಇವಾಗ ಇಂಡಿಯನ್ ಪ್ಲೇಟ್ ಅದ್ರ ಮೇಲೆ ಸ್ಟೋರ್ ಆಗ್ತಾ ಹೋಯ್ತಲ್ವಾ, ಅದ್ರದ್ದು ಸ್ಯಾಂಪಲ್ಸ್ ಇಲ್ಲಿ ಸ್ಟೋರ್ ಆಗ್ತಾ ಹೋಯ್ತು. ಅದರಿಂದ ಏನಾಯಿತು, ಡೆಕ್ಕನ್ ಪ್ಲಾಟ್ಯೂ ಸೃಷ್ಟಿಯಾಯಿತು. ನಮ್ಮ ಡೆಕ್ಕನ್ ಪ್ಲಾಟ್ಯೂ, ಡೆಕ್ಕನ್ ಅಂತ ಏನು ಕರೀತೇವೆ, ಅದಕ್ಕೆ ಕಾರಣ ಏನು? ಮ್ಯಾಂಟಲ್ ಪ್ಲೂಮಿಂಗ್. ಆ್ಯಂಡ್ ಅದಕ್ಕೆ ರೀಸನ್ ಇದು. ಓಕೆನಾ? ಇಷ್ಟು ಅರ್ಥ ಆಗಿದ್ರೆ ಸಾಕು. ಸರಿ, ಇಷ್ಟು ಅರ್ಥ ಆಗಿದ್ರೆ ಸಾಕು. ಮಿಕ್ಕಿದ್ದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಏನೇನು ಮಾತಾಡಿದ್ವಿ ಇವತ್ತು ನಾವು? ಕಾಂಟಿನೆಂಟಲ್ ಪ್ಲೇಟ್ ಮೇಲೆ ಪ್ಲಾಟ್ಯೂಸ್ ಫಾರ್ಮ್ ಆಗುತ್ತೆ. ಓಷನಿಕ್ ಪ್ಲೇಟ್ ಮೇಲೆ ರಿಡ್ಜಸ್, ಗೋಯೋಡ್ಸ್ ಮತ್ತು ಐಲ್ಯಾಂಡ್ಸ್ ಫಾರ್ಮ್ ಆಗುತ್ತೆ. ಇಂಡಿಯಾದಲ್ಲಿರುವಂಥ ಪ್ಲಾಟ್ಯೂವಿನ ಹೆಸರೇನು? ಡೆಕ್ಕನ್ ಪ್ಲಾಟ್ಯೂ. ಇದಕ್ಕೆ ಮ್ಯಾಗ್ಮಾ ಬಂದಂಥ ಸೋರ್ಸ್ ಯಾವುದು? ರೀಯೂನಿಯನ್ ಹಾಟ್ಸ್ಪಾಟ್. ಇದು ಯಾವಾಗಾಯಿತು ಅಂತ ಹೇಳಿದ್ರೆ ಆಲ್ಮೋಸ್ಟ್ 65 ಮಿಲಿಯನ್ ಇಯರ್ಸ್ ಎಗೋ ಆಯ್ತು ಅಂತ ಹೇಳ್ತಾರೆ. ಆಯಿತಾ? ನಮ್ಮ ಡೆಕ್ಕನ್ ಪ್ಲಾಟ್ಯೂ ಯಾವಾಗ ಫಾರ್ಮ್ ಆಯಿತು ಅಂದರೆ 65 ಮಿಲಿಯನ್ ಇಯರ್ಸ್ ಹಿಂದೆ ಫಾರ್ಮ್ ಆಗಿದೆ. ಅದರ ಹೆಸರು ಮಾತ್ರ ನೆನ್ಪಿಟ್ಕೊಳ್ಳಿ, ರೀಯೂನಿಯನ್ ಹಾಟ್ಸ್ಪಾಟ್. ಡ್ಯೂ ಟು ಕನ್ವೆನ್ಷನಲ್ ಕರೆಂಟ್ ಥಿಯರಿ, ಡ್ಯೂ ಟು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ, ಇಂಡಿಯನ್ ಪ್ಲೇಟ್ ಮೂವ್ ಆಗ್ತಾ ಬಂದು ಏಷ್ಯಾಗೆ ಹಿಟ್ ಆಯಿತು. ಬಟ್ ಬರೋ ಟೈಮಲ್ಲಿ ಸೆಂಟರಲ್ಲಿ ರೀಯೂನಿಯನ್ ಅನ್ನೋ ಹಾಟ್ಸ್ಪಾಟ್ ಜೊತೆ ಕಾಂಟ್ಯಾಕ್ಟ್ ಬಂದಿದ್ದರಿಂದ ಅದರ ಒಂದು ಮ್ಯಾಗ್ಮಾ ನಮ್ಮ ಬಾಡಿ ಮೇಲೆ ಸ್ಟೋರ್ ಆಗಿದೆ. ಅದಕ್ಕೆ ನಾವು ನಮ್ಮ ಡೆಕ್ಕನ್ ಪ್ಲಾಟ್ಯೂ ಫಾರ್ಮ್ ಆಗಿದೆ ಅಂತ ಹೇಳ್ತಾರೆ. ಡೆಕ್ಕನ್ ಪ್ಲಾಟ್ಯೂ ವಾಸ್ ಫಾರ್ಮ್ ಬಿಕಾಸ್ ಆಫ್ ಮ್ಯಾಂಟಲ್ ಪ್ಲೂಮಿಂಗ್ ಇಟ್ ಸೆಲ್ಫ್. ಸೊ ನಿಮ್ಗೆ ಇವಾಗ 3 ಥರ ಮ್ಯಾಗ್ಮಾ ಗೊತ್ತಿದೆ. ಒಂದು ಬೇಸಿಕ್ ಮ್ಯಾಗ್ಮಾ, ಬೇಸಿಕಲಿ 2 ಇದೆ. ಒಂದು ಕನ್ವೆನ್ಷನಲ್ ಕರೆಂಟ್ ಥಿಯರಿಯಿಂದ ಬರುವಂಥ ಬಸಾಲ್ಟಿಕ್ ಮ್ಯಾಗ್ಮಾ, ಇನ್ನೊಂದು ಜಿಯೋಗ್ರಫಿಕಲ್ ಹಾಟ್ಸ್ಪಾಟ್ಸ್. ಅದೇ ಇದು ಏನಿದು ಮ್ಯಾಂಟಲ್ ಪ್ಲೂಮಿಂಗಿಂದ ಬರುವಂಥ ಮ್ಯಾಗ್ಮಾ. ಇದು ಮ್ಯಾಗ್ಮಾ ಬಗ್ಗೆ ಮಾತಾಡ್ತಾ ಇದ್ದೇನೆ ಆಯಿತಾ, ವಾಲ್ಕೆನಿಕ್ ಮ್ಯಾಗ್ಮಾ ಬಗ್ಗೆ. ಇನ್ನೊಂದು ಅಸಿಡಿಕ್ ಮ್ಯಾಗ್ಮಾ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇವಾಗ ನಿಮಗೆ 3 ಥರ ಗೊತ್ತಿರಬೇಕು. ಇದೇನೇನು ಫಾರ್ಮ್ ಆಗುತ್ತೆ? ಗುಯೋಡ್ ಫಾರ್ಮ್ ಆಗುತ್ತೆ, ಸಿಯಲ್ಲಿ ರಿಡ್ಜಸ್ನ ಫಾರ್ಮ್ ಮಾಡುತ್ತೆ, ಜೊತೆಗೆ ಐಲ್ಯಾಂಡ್ನ ಫಾರ್ಮ್ ಮಾಡುತ್ತೆ, ಜೊತೆಗೆ ಪ್ಲಾಟ್ಯೂಸ್ನ ಫಾರ್ಮ್ ಮಾಡುತ್ತೆ. ಇದು ಜನರಲಿ ಸಿ ಫ್ಲೋರ್ನ ಫಾರ್ಮ್ ಮಾಡುತ್ತೆ. ಆ್ಯಂಡ್ ಅಸಿಡಿಕ್ ಮ್ಯಾಗ್ಮಾ ಕೂಡ ವಾಲ್ಕೆನೋಸ್ನ ಫಾರ್ಮ್ ಮಾಡುತ್ತೆ. ಇದು ಶೀಲ್ಡ್ ವಾಲ್ಕೆನೋಸ್ ಅಲ್ಲ, ಇದಕ್ಕೀಗ ಬೇರೆ ಹೆಸರು ಬರುತ್ತೆ. ಬಟ್ ನಾನು ಅದು ಇವಾಗ ಹೇಳಲ್ಲ, ತುಂಬ ತಲೆ ಕೆಟ್ಟೋಗುತ್ತೆ ನಿಮಗೆ. ಇಷ್ಟು ಸಾಕು. ಇದನ್ನು ಚೆನ್ನಾಗಿ ರಿವೈಸ್ ಮಾಡ್ಕೊ ಬನ್ನಿ ಪ್ಲೀಸ್. ಇದರಿಂದ ಯಾವ ಥರ ಲ್ಯಾಂಡ್ ಫಾರ್ಮ್ಸ್ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಕೆಲಸ ಮಾಡೋಣ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೇನೆ, ಎಲ್ಲ ಥರ ವಾಲ್ಕೆನಿಕ್ ಲ್ಯಾಂಡ್ ಫಾರ್ಮ್ಸ್ನು ಕೂಡ ಹಾಕಿ ಬಿಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಆಲ್ ವಾಲ್ಕೆನಿಕ್ ಲ್ಯಾಂಡ್ ಫಾರ್ಮ್ಸ್ನ ಡಿಸ್ಕಸ್ ಮಾಡೋಣ. ಎಲ್ಲ ಥರ ಇದರಿಂದ ಬಸಾಲ್ಟಿಕ್ ಮ್ಯಾಗ್ಮಾಲಿ ಸಿ ಫ್ಲೋರ್, ಗಿ ಫ್ಲೋರ್ ಏನಿದೆ ಎಲ್ಲ ಲ್ಯಾಂಡ್ ಫಾರ್ಮ್ಸ್ನ ಒಟ್ಟಿಗೆ ಡಿಸ್ಕಸ್ ಮಾಡೋಣ ಆಯಿತಾ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಡಿಸ್ಕಸ್ ಅಬೌಟ್ ಆಲ್ ದ ಲ್ಯಾಂಡ್ ಫಾರ್ಮ್ಸ್ ದಟ್ ಆರ್ ಕ್ರಿಯೇಟೆಡ್ ಬೈ ವಾಲ್ಕೆನೋಸ್. ಬಟ್ ನಿಮ್ಗೆ ಇವಾಗ 3 ಥರ ಮ್ಯಾಗ್ಮಾ ಗೊತ್ತಿದ್ರೆ ಸಾಕು. ಪ್ಲಾಟ್ಯೂಸ್ ಫಾರ್ಮ್ ಆಗೋದು ಯಾವ ಮ್ಯಾಗ್ಮಾಯಿಂದ? ಮ್ಯಾಂಟಲ್ ಪ್ಲೂಮಿಂದ. ಆ ಜಾಗನ ಏನಂತ ಕರೀತಾರೆ? ಹಾಟ್ಸ್ಪಾಟ್ ಅಂತ ಕರೀತಾರೆ. ಹಾಟ್ಸ್ಪಾಟ್ ಅಂದ್ರೆ ಏನು? ದ ಪ್ಲೇಸ್ ಫ್ರಮ್ ವೇರ್ ದಟ್ ಮ್ಯಾಗ್ಮಾ ಸ್ಟಾರ್ಟೆಡ್ ಇರಪ್ಟಿಂಗ್. ದಿಸ್ ಇಸ್ ದ ರೀಸನ್ ವೈ ಅವರ್ ಡೆಕ್ಕನ್ ಪ್ಲಾಟ್ಯೂ ಇಸ್ ಫಾರ್ಮ್ಡ್. ಡೆಕ್ಕನ್ ಪ್ಲಾಟ್ಯೂನ ಫಾರ್ಮ್ ಮಾಡಿದಂಥ ಮ್ಯಾಂಟಲ್ ಪ್ಲೂಮಿನ ಹೆಸರೇನು? ರೀಯೂನಿಯನ್ ಹಾಟ್ಸ್ಪಾಟ್. ಆ್ಯಂಡ್ ಇನ್ನೊಂದು ಕೂಡ ಹೇಳ್ತೇನೆ, ಈ ರೀಯೂನಿಯನ್ ಹಾಟ್ಸ್ಪಾಟ್ ಇದೆ ಅಲ್ವಾ, ಈ ರೀಯೂನಿಯನ್ ಹಾಟ್ಸ್ಪಾಟ್ ಇವಾಗಲೂ ಕೂಡ ವರ್ಕ್ ಆಗ್ತಿದೆ ಆಯಿತಾ. ಈ ರೀಯೂನಿಯನ್ ಹಾಟ್ಸ್ಪಾಟ್ ಇಲ್ಲಿತ್ತಲ್ವಾ, ಇದು ಇವಾಗಲೂ ಕೂಡ ಫಂಕ್ಷನಿಂಗಲ್ಲಿದೆ. ಇವಾಗ ಕೂಡ ಇದರಿಂದ ಮ್ಯಾಗ್ಮಾ ಹೊರಗೆ ಬರ್ತಿದೆ. ಅದರಿಂದ ಏನಾಗಿದೆ, ರೀಯೂನಿಯನ್ ಹಾಟ್ಸ್ಪಾಟ್ ಜಾಗದಲ್ಲಿ ಈಗ ಹೊಸ ಐಲ್ಯಾಂಡ್ ಫಾರ್ಮ್ ಆಗಿದೆ. ಈ ರೀಯೂನಿಯನ್ ಅನ್ನೋ ಹಾಟ್ಸ್ಪಾಟ್ ಇದೆ ಅಲ್ವಾ, ಇವಾಗ ಇಲ್ಲಿ ಹೊಸ ಐಲ್ಯಾಂಡ್ ಫಾರ್ಮ್ ಆಗಿದೆ. ಆ ಐಲ್ಯಾಂಡ್ನ ನಾವು ರೀಯೂನಿಯನ್ ಐಲ್ಯಾಂಡ್ ಅಂತ ಕರಿತೇವೆ. ಅದೇ ಹೆಸರೇ ಕೊಟ್ಬಿಟ್ಟಿದ್ದಾರೆ.
ಇವಾಗ ಅದೇ ಹಾಟ್ಸ್ಪಾಟ್ ಕೆಳಗಡೆ ಮೇಲ್ಗಡೆ ಒಂದು ಐಲ್ಯಾಂಡ್ ಫಾರ್ಮ್ ಆಗ್ತಿದೆ, ಅದನ್ನು ನಾವು ರಿಯೂನಿಯನ್ ಐಲ್ಯಾಂಡ್ ಅಂತ ಕರೀತೇವೆ. ಆಯ್ತಾ, ನಮ್ಮನ್ನ ಡೆಕ್ಕನ್ ಪ್ಲಾಟ್ಯೂ ಅಂತ ಕರೆದ್ರೆ ಎಕ್ಸಿಸ್ಟಿಂಗ್ ಪ್ಲೇಸಲ್ಲಿ ಫಾರ್ಮ್ ಆಗ್ತಿರುವಂಥ ಒಂದು ಪ್ಲಾಟ್ಯೂನ ರಿಯೂನಿಯನ್ ಐಲ್ಯಾಂಡ್ ಅಂತ ಕರೀತಾ ಇದ್ದಾರೆ. ಐಲ್ಯಾಂಡ್ ಅಂದ್ರೆ ಏನು? ಐಲ್ಯಾಂಡ್ ಫಾರ್ಮ್ ಆಗ್ತಿದೆ, ಅದರ ಅರ್ಥ ಏನು? ಐಲ್ಯಾಂಡ್ ಯಾಕೆ ಫಾರ್ಮ್ ಆಗ್ತಿದೆ ಯಾರು ಹೇಳ್ಬೋದಾ? ದ ರೀಸನ್ ಇಸ್, ಇವಾಗ ಆ ಪ್ಲೇಟ್ ಮೇಲ್ಗಡೆ ಲ್ಯಾಂಡ್ ಮಾಸ್ ಇಲ್ಲ, ನೆನ್ಪಿಟ್ಕೊಳ್ಳಿ. ಇವಾಗ ಮಿಡ್ ಓಷನಿಕ್ ರೀಜ್ ಮೇಲೆ ಲ್ಯಾಂಡ್ ಮಾಸ್ ಇಲ್ಲ, ಇಂಡಿಯಾ ಕೆಳಗೆ ಇಂಡಿಯನ್ ಓಷನ್ ಬರುತ್ತೆ. ವಿ ಹ್ಯಾವ್ ಇಂಡಿಯನ್ ಓಷಿಯನ್. ಸೊ ಓಷನ್ ಮೇಲ್ಗಡೆ ಅದು ವರ್ಕ್ ಆಗ್ತಿರೋದ್ರಿಂದ ಇಟ್ ವಿಲ್ ಡೆಫಿನೆಟ್ಲಿ ಗಿವ್ ರೈಸ್ ಟು ವಾಟ್? ಐಲ್ಯಾಂಡ್. ಸೊ ಇಲ್ಲೊಂದು ದ್ವೀಪ ಫಾರ್ಮ್ ಆಗಿದೆ, ಅದೇ ಪ್ಲೇಟಿಂದ, ಅದೇ ಒಂದು ಮ್ಯಾಂಟಲ್ ಪ್ಲೂಮಿಂದ ದ್ವೀಪ ಫಾರ್ಮ್ ಆಗಿದೆ. ಆ ದ್ವೀಪನ ಏನಂತ ಕರೀತಾರೆ? ರಿಯೂನಿಯನ್ ಐಲ್ಯಾಂಡ್ ಅಂತ ಕರೀತಾ ಇದ್ದಾರೆ. ಓಕೆನಾ? ಸೊ ಇಷ್ಟು ಸಾಕು ಅನ್ಕೊಳ್ತಾನೆ. ಸೊ ಮ್ಯಾಂಟಲ್ ಪ್ಲೂಮಿಂಗ್ ಬಗ್ಗೆ ನಿಮ್ಗೆ ಐಡಿಯಾ ಇರುತ್ತೆ, ಅದು ಯಾಕೆ ಹೊರಗಡೆ ಬರ್ತಿದೆ ಯಾರಿಗೂ ಗೊತ್ತಿಲ್ಲ, ಬಟ್ ಹೊರಗಡೆ ಬಂದು ಏನು ಮಾಡ್ತಿದೆ ಮಾತ್ರ ಈಗ ಎಲ್ಲರಿಗೂ ಗೊತ್ತಿರಬೇಕು. ಸೊ ದೀಸ್ ಆರ್ ಕಾಲ್ಡ್ ಆಸ್ ಹಾಟ್ಸ್ಪಾಟ್ಸ್ ಆರ್ ಮ್ಯಾಂಟಲ್ ಪ್ಲೂಮಿಂಗ್. ಫೀಚರ್ಸ್ ಹೇಳ್ಬಿಡ್ತಾನೆ, ಎಲ್ಲಾದ್ರೂ ಅಪಿಯರ್ ಆಗ್ಬೋದು ಭೂಮಿ ಮೇಲೆ. ರೀಸನ್ ಏನಂತ ಯಾರಿಗೂ ಗೊತ್ತಿಲ್ಲ. ರ್ಯಾಂಡಮ್ ಕಾಂಪೋಸಿಷನ್ ಆಫ್ ಮಟೀರಿಯಲ್ಸ್ ಇರುತ್ತೆ, ಪದೇ ಪದೇ ಗುಳ್ಳೆಯಾಗಿ ಮೇಲ್ಗಡೆ ಬಂದು ಪ್ರಶ್ನೆ ಸೀಳ್ತಾ ಇರುತ್ತೆ, ಅದರಿಂದ ಬೇರೆ ಬೇರೆ ಥರ ಲ್ಯಾಂಡ್ ಫಾರ್ಮ್ಸ್ ಕ್ರಿಯೇಟ್ ಆಗುತ್ತೆ. ರೀಸನ್ ಏನು? ಲ್ಯಾಂಡ್ ಫಾರ್ಮ್ ನೋಡಿ, ಆ ಪ್ಲೇಟ್ ಎಲ್ಲಿ, ಆ ಪಾಯಿಂಟ್ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ, ಮೇಲ್ಗಡೆ ಇರುವಂಥ ಪ್ಲೇಟ್ ಮಾತ್ರ ಮೂವ್ ಆಗುತ್ತೆ. ಆಯ್ತಾ, ಆ ಪಾಯಿಂಟ್ ಹಾಗೆ ಇರುತ್ತೆ. ಇದರಿಂದ ಎರಡು ಥರ ಫಾರ್ಮೇಷನ್ಸ್ ಆಗ್ಬೋದು, ಸಮುದ್ರದ ಮೇಲ್ಗಡೆ ಆಗ್ಬೋದು, ನೆಲದ ಮೇಲ್ಗಡೆ ಆಗ್ಬೋದು. ಸಮುದ್ರದ ಮೇಲ್ಗಡೆ ಆದರೆ ನಿಮಗೆ ಶೀಲ್ಡ್ ವಾಲ್ಕೆನೋ ಸಿಗುತ್ತೆ, ಗುಯೋಡ್ಸ್ ಸಿಗುತ್ತೆ, ರಿಚಸ್ ಸಿಗುತ್ತೆ, ಜೊತೆಗೆ ಐಲ್ಯಾಂಡ್ ಸಿಗುತ್ತೆ. ನಮ್ಮ ನೆಲದ ಮೇಲೆ ಆದರೆ ಏನಾಗುತ್ತೆ? ಶೀಲ್ಡೆಡ್ ವಾಲ್ಕೆನೋ ಸಿಗುತ್ತೆ, ಆಮೇಲೆ ಅದೊಂದು ಪ್ಲಾಟ್ಯೂಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಇದೇ ಥರ ಫಾರ್ಮ್ ಆಗಿದ್ದಂಥ ಪ್ಲಾಟ್ಯೂ ಯಾವುದು? ಡೆಕ್ಕನ್ ಪ್ಲಾಟ್ಯೂ. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತಾನೆ, ನಾನು ಇಂಡಿಯನ್ ಜಿಯೋಗ್ರಫಿಗೆ ಸಪ್ರೇಟ್ ಕ್ಲಾಸು, ವರ್ಲ್ಡ್ ಜಿಯೋಗ್ರಫಿಗೆ ಸಪ್ರೇಟ್ ಕ್ಲಾಸ್ ಮಾಡಲ್ಲ. ಇಟ್ಸ್ ಅ ಕಾಂಬಿನೇಷನ್. ಎರಡು ಎಲ್ಲೆಲ್ಲಿ ಇಂಡಿಯನ್ ಪ್ಲೇಟ್ಸ್ ಇಂಡಿಯನ್ ಡಿಸೈನ್ಸ್ ಬರುತ್ತೋ ನಾನು ಆ ಟಾಪಿಕಲ್ಲಿ ಅಪೆಂಡ್ ಮಾಡ್ತಾ ಹೋಗ್ತೇನೆ, ನೀವು ಬರ್ಕೊಳ್ತಾ ಹೋಗಿ. ಸೊ ವಿ ಹ್ಯಾವ್ ಕವರ್ಡ್ ಒನ್. ಇನ್ನೂ ಡೆಪ್ತಾಗಿ ಇನ್ನೊಂದು ವೀಡಿಯೋದಲ್ಲಿ ಮಾಡ್ತಾನೆ, ಡೆಪ್ತಾಗಿ ಇಂಡಿಯನ್ ಜಿಯೋಗ್ರಫಿನ ಇನ್ನೂ ಸ್ಟ್ಯಾಂಡರ್ಡ್ ಆಗಿ ಮಾಡ್ತಾನೆ. ಬಟ್ ಪ್ಲೇಸಸ್ ಇರುತ್ತಲ್ವ, ಅದನ್ನ ನೆನ್ಪಿಟ್ಕೋಬೇಕು. ಸೊ ಇವಾಗ ನೀವು ಇಂಡಿಯಾದಲ್ಲಿ ಫಾರ್ಮ್ ಆಗಿರುವಂಥ ಒಂದು ಲ್ಯಾಂಡ್ ಫಾರ್ಮ್ ಬಗ್ಗೆ ತಿಳ್ಕೊಂಡಿದ್ದಾರೆ, ಯಾವುದದು? ಡೆಕ್ಕನ್ ಪ್ಲಾಟ್ಯೂ. ಯಾಕೆ ಕ್ರಿಯೇಟ್ ಆಗಿತ್ತು? 65 ಮಿಲಿಯನ್ ಇಯರ್ಸ್ ಎಗೋ ರಿಯೂನಿಯನ್ ಅನ್ನೋ ಒಂದು ಹಾಟ್ಸ್ಪಾಟ್ ಮೇಲ್ಗಡೆ ನಮ್ಮ ಪ್ಲೇಟ್ ಮೂವ್ ಆಗಿದ್ದರಿಂದ ಡೆಕ್ಕನ್ ಪ್ಲಾಟ್ಯೂ ಫಾರ್ಮ್ ಆಗಿತ್ತು. ಇಷ್ಟು ಗೊತ್ತಿರಬೇಕು. ಆಯ್ತಾ? ಮಿಕ್ಕಿದ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ, ಸರಿನಾ? ಜೈ.